ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಶರಣು ಶರಣಾರ್ಥಿಗಳು. ಇಂದು ಬಸವವಾಣಿ ಶರಣ ಸಾಮಾಜಿಕ ಸಂಸ್ಥೆ ವತಿಯಿಂದ ನಡೆಯುವ ಶರಣರ ತತ್ವಗಳ ಚಿಂತನ ಕಾರ್ಯಕ್ರಮ 360. ಈ ಕಾರ್ಯಕ್ರಮಕ್ಕೆ ಸೇರಿರ್ತಕ್ಕಂಥ ಎಲ್ಲ ಶರಣ ಬಂಧು ಭಗಿನಿಯರಿಗೆ ಸ್ವಾಗತವನ್ನ ಕೋರಿ ಈ ಕಾರ್ಯಕ್ರಮದ ಪ್ರಾರಂಭವನ್ನು ವಚನ ಪ್ರಾರ್ಥನೆಯಿಂದ ನಡೆಸಿಕೊಡ್ಬೇಕು ಅಂತ ಹೇಳಿ ನಾನು ಶರಣೆ ಅಕ್ಕ ಗಾನಕೋಗಿಲೆ ಕಾವ್ಯ ಅಕ್ಕ ಅಂಗಡಿಯವರಲ್ಲಿ ಕೇಳ್ಕೊತೀನಿ. ಅಕ್ಕ ತಾವೊಂದು ವಚನ ಪ್ರಾರ್ಥನೆಯನ್ನ ಮಾಡಿ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ರಿ. ಗಿರಿಜಕ್ಕ ಹುಂಡೇಕರ್ ಸ್ವಾಗತ. ಶರಣು ಶರಣಾರ್ಥಿಗಳು. ಹೂನ್ರಮ್ಮರ, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವಜ್ಞನವರ ವಚನ ಹೇಳ್ತೀನಿ. ಲಿಂಗಕ್ಕೆ ತೋರಿಸುತ್ತ ಉಂಬುವಾತನೇ ಕೇಳು, ಲಿಂಗಕ್ಕೆ ತೋರಿಸುತ್ತ ಉಂಬುವಾತನೇ ಕೇಳು, ಲಿಂಗ ಉಂಬುವುದೇ ಲಿಂಗ ಉಂಬುವುದೇ ಇದನರಿತ ಕಪಿಯೇನೆ ಜಂಗಮಗೆ ನೀಡು ಸರ್ವಜ್ಞ, ಜಂಗಮಗೆ ನೀಡು ಸರ್ವಜ್ಞ. ತನ್ನಲ್ಲಿ ಅರಿವು ಸ್ವಯವಾಗಿರಲು, ತನ್ನಲ್ಲಿ ಅರಿವು ಸ್ವಯವಾಗಿರಲು, ಭಿನ್ನಣದಿ ಕಟೆದ ಪ್ರತಿಮೆಗಳಿಗೆರಗುವ, ಭಿನ್ನಣದಿ ಕಟೆದ ಪ್ರತಿಮೆಗಳಿಗೆರಗುವ ಅನ್ಯಾಯ ನೋಡ ಸರ್ವಜ್ಞ, ಅನ್ಯಾಯ ನೋಡ ಸರ್ವಜ್ಞ. ಲಿಂಗದ ಗುಡಿಲೇಸು ಗಂಗೆಯ ತಡಿಲೇಸು, ಲಿಂಗದ ಗುಡಿಲೇಸು ಗಂಗೆಯ ತಡಿಲೇಸು, ಲಿಂಗ ಸಂಗಿಗಳ ಮುಡಿಲೇಸು ಶರಣರ, ಲಿಂಗ ಸಂಗಿಗಳ ಮುಡಿಲೇಸು ಶರಣರ, ಸಂಘವೇಲೇಸು ಸರ್ವಜ್ಞ, ಶರಣರ ಸಂಘವೇಲೇಸು ಸರ್ವಜ್ಞ. ಚಿತ್ತವಿಲ್ಲದೆ ಗುಡಿಯ ಸುತ್ತಿದಡೆ ಫಲವೇನು, ಚಿತ್ತವಿಲ್ಲದೆ ಗುಡಿಯ ಸುತ್ತಿದಡೆ ಫಲವೇನು, ಎತ್ತೋ ಗಾಣವನು ಒತ್ತುತ್ತ ನಿತ್ಯದಿ, ಎತ್ತೋ ಗಾಣವನು ಒತ್ತುತ್ತ ನಿತ್ಯದಿ, ಸುತ್ತಿ ಬಂದಂತೆ ಸರ್ವಜ್ಞ, ಸುತ್ತಿ ಬಂದಂತೆ ಸರ್ವಜ್ಞ. ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆ ತೋರುವನು ಸದ್ಗುರುವ, ತಂದೆ ತೋರುವನು ಸದ್ಗುರುವ, ಗುರುರಾಯ ಬಂಧನವ ಕಳೆವ ಸರ್ವಜ್ಞ, ಬಂಧನವ ಕಳೆವ ಸರ್ವಜ್ಞ. ಹಿರಿಯ ನಾನೆನಬೇಡ ಗುರುವ ನಿಂದಿಸಬೇಡ, ಹಿರಿಯ ನಾನೆನಬೇಡ ಗುರುವ ನಿಂದಿಸಬೇಡ, ಬರವರ ಕೂಡ ಹಾಗೆ ಬೇಡ ಬಂಗಾರ, ಬರವರ ಕೂಡ ಹಾಗೆ ಬೇಡ ಬಂಗಾರವು. ನಿಂದಿಸಬೇಡ ಸರ್ವಜ್ಞ, ಬಂಗಾರವ ನಿಂದಿಸಬೇಡ ಸರ್ವಜ್ಞ. ಧನ್ಯ ಧನ್ಯ ಕಾವ್ಯ ಅಕ್ಕ, ನಿಮ್ದು ವಚನ ಕೇಳಿ ಕೇಳಿ ಧನ್ಯ. ನಮ್ ಜನ್ಮ ಸಾರ್ಥಕ ಆಯ್ತು ಕಾವ್ಯ ಅಕ್ಕ. ನೀವ್ ಎಷ್ಟು ವಚನ ಎಷ್ಟು ನಿಮ್ದು ಕೇಳಿ ಕೇಳಿ ನಾವು ಮನ್ಸು ಧನ್ಯ ಧನ್ಯ ತಣದೋಯ್ತು ನೋಡ್ರಿ. ಆಗ್ತು ಕಾವ್ಯ ಅಕ್ಕ ಶರಣೋ ಶರಣಾರ್ಥಿ. ಕಾವ್ಯ ಅಮ್ಮವರಿಗೆ ಶರಣು ಶರಣಾರ್ಥಿಗಳು.
ನನ್ನ ಹೆಸರು ಪೃಥ್ವಿ ಪಾಟೀಲ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಬಸವವಾಣಿ ಶರಣ ಸಾಮಾಜಿಕ ಸಂಸ್ಥೆಯ ವತಿಯಿಂದ ನಡೆಯುವ ಶರಣರ ತತ್ವಗಳ ಚಿಂತನ ಕಾರ್ಯಕ್ರಮ 360. ಈ ಕಾರ್ಯಕ್ರಮಕ್ಕೆ ಸೇರಿರುವ ಎಲ್ಲ ಶರಣ ತಂದೆ ತಾಯರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರಿ ಈ ಕಾರ್ಯಕ್ರಮದ ಪ್ರಾರಂಭವನ್ನು ಸರ್ವಜ್ಞರ ಕಾಲಜ್ಞಾನ ವಚನಗಳು ಈ ವಿಷಯದ ಕುರಿತು ಅನುಭವ ಹಂಚಿಕೊಳ್ಳಬೇಕೆಂದು ಶರಣ್ಯ ಅಮ್ಮ ಜಯಶ್ರೀ ಭಂಡಾರಿ ಅವರಿಗೆ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ಕೇಳಿಸ್ತಲ್ರಿ ಜಯಶ್ರೀ ಅಕ್ಕ? ಹಾ ಬಂದೇನ್ರಿ, ಕೇಳಿಸ್ತದ್ರಿ. ಹಾ ಶುರು ಮಾಡ್ತೇನ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಾವು ಈಗ ನಿನ್ನೆ ನಾನು ಆಗ್ಲೇ ಇದನ್ನ ಸರ್ವಜ್ಞಾನ ಕುರಿತಾದಂತ ಒಂದು ಏನು ಕಾಲಜ್ಞಾನ ವಚನಗಳಲ್ಲಿ ಮೊದಲೇ ಒಂದು ಭಾಗ ಮುಗಿದು ಇವತ್ತ ಎರಡನೇ ಭಾಗದೊಳಗ ನಾನು ಅವರದ್ದು ಕುರಿತಾದಂತ ಕೆಲವೊಂದಿಷ್ಟು ವಿಚಾರಣೆಗಳನ್ನ ತಮ್ಮಲ್ಲಿ ಹಂಚ್ಕೊಳ್ತಾ ಇದ್ದೇನೆ. ಇದು ಸಂಚಿಕೆ 359ನೇ ಒಂದು ಸಂಚಿಕೆ. ಎಲ್ಲಾ ಆತ್ಮೀಯ ಶರಣ ಬಂಧು ಬಳಗಕ್ಕೆ ಮತ್ತೊಮ್ಮೆ ಭಕ್ತಿಯ ಶರಣಾರ್ಥಿಗಳನ್ನ ಅರ್ಪಿಸುತ್ತಾ ನಾನು ಏನು ಅಂತಂದ್ರೆ ಸರ್ವಜ್ಞ ಅನ್ನೋದು ಅವ್ರು ಏನು ಅಂತಂದ್ರೆ ಅವರ ತಾಯಿ ಕುಂಬಾರ ಮಾಳಿ ಅಂತ ಹೇಳಿದ್ದು. ಆಮೇಲೆ ಅವ್ರದ್ದು ಆರಾಧ್ಯ ಬ್ರಾಹ್ಮಣರಾಗಿದ್ರು. ಮತ್ತೆ ಅವರ ಜನನ 17ನೇ ಶತಮಾನ. ಮತ್ತೆ ಅವ್ರದ್ದು ಜನ್ಮಸ್ಥಳ ಹಾವೇರಿ ಜಿಲ್ಲೆ ಅಮ್ಲೂರು. ಇವ್ರಿಗೆ ತ್ರಿಪದಿ ಬ್ರಹ್ಮ ಅಂತಾನೂ ಕರೀತಿದ್ರು. ಜೊತೆಗೆ ಇವರ ಮೊದಲ ಹುಟ್ಟಿದ ಇವರ ಪೂರ್ವ ಹೆಸರು ಯಾವುದು ಅಂತಂದ್ರ ಪುಷ್ಪದಂತ ಅಂತ ಇವರ ಹೆಸರು. ಆಮೇಲೆ ಇವ್ರಿಗೆ ಏನು ಅಂತಂದ್ರ ಎಲ್ಲರೂ ನಾವೆಲ್ಲ ಕರೆಯುವಂತದ್ದೇಂದ್ರ ಆಶುಕವಿ ಅಂತ. ಆತರ ಅವ್ರು ನೋಡಿದ್ದನ್ನ ಕಂಡದ್ದನ್ನ ಜಗತ್ತಿನೊಳಗೆ ಏನ್ ಇರ್ತದ ಅವೆಲ್ಲವನ್ನ ಆಗಿಂದಾಗೆ ಆಶುಕವಿಯನ್ನ ಅವಾಗ ಇದ್ದಂತ ಒಂದು ಜಗದೊಳಗೆ ನೋಡಿದ್ದನ್ನ ಆಗಿಂದಾಗೆ ಹೇಳುವಂತವ್ರಿಗೆ ಏನ್ ಹೇಳ್ತೇವಿ ನಾವು ಆಶುಕವಿ ಅಂತ ಹೇಳ್ತೇವಿ. ಹಾಗಾದ್ರೆ ಅಂತ ಒಬ್ಬ ಆಶುಕವಿ ಏನ್ಪಾ ಅಂತಂದ್ರ ಯಾವ ರೀತಿಯಾಗಿ ಅವ ಏನು ಅಂತಂದ್ರ ಇನ್ನೂ ಏನ್ ವಿಚಾರ ಅಂತಂದ್ರೆ ತಮ್ಗೆಲ್ಲಾ ಗೊತ್ತದ. ಅವರು ಏನು ತ್ರಿಪದಿ ಕವಿ ಸರ್ವಜ್ಞ ಅವರ ಜಯಂತಿಯನ್ನು ಕೂಡ ನಮ್ಮ ಏನು ರಾಜ್ಯ ಸರ್ಕಾರ ಫೆಬ್ರವರಿ 20 ಏನ್ ಮಾಡ್ತದ ರಾಜ್ಯದೆಡೆ ಎಲ್ಲೆಲ್ಲಿ ಅದನ್ನ ಆಚರಿಸ್ತದ. ಸರ್ವಜ್ಞನ ತ್ರಿಪದಿಗಳಲ್ಲಿ ಇವಾಗ ಸರ್ವಜ್ಞನ ವಚನಗಳು ಸಂಖ್ಯಾ ಬಾಹುಳ್ಯಕ್ಕೆ ಅವನ ಕಾಲಜ್ಞಾನ ವಚನಗಳು ಏನು ಅಂದ್ರೆ ಕಾರಣ ಆಗ್ಯಾವ ಅಂತ. ಸರ್ವಜ್ಞನ ವಚನಗಳು ಅವನ ಸಂಖ್ಯಾ ಬಾಹುಳ್ಯಕ್ಕೆ ಕಾರಣ ಆಗ್ಯಾವ ಅಂತ ಅನ್ನೋ ಮಾತನ್ನ ಕೂಡ ನಾನು ಇಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಸರ್ವಜ್ಞನ ಕಾಲಜ್ಞಾನ ವಚನಗಳನ್ನ ಬರದಾರೋ ಇಲ್ಲೋ ಇದು ಏನು ಅಂತಂದ್ರೆ ಇದು ನಮ್ಗೆ ಚರ್ಚೆಗೆ ಬಿಟ್ಟಂತ ವಿಷಯ. ಆದ್ರೆ ಇಲ್ಲಿ ನರಸಿಂಹಾಚಾರ್ಯ ಅನ್ನೋರು ಅದೇನ್ಪಾ ಅಂತಂದ್ರ ಆ ಒಂದು ಹಸ್ತಪ್ರತಿಯಲ್ಲಿ ಸರ್ವಜ್ಞನ ಕಾಲಜ್ಞಾನದ ತ್ರಿಪದಿಯಲ್ಲಿ 456 ಪದ್ಯಗಳಿವೆ ಅಂತ ಹೇಳ್ತಾರೆ. ಅದು ಯಾವುದು ಅಂದ್ರೆ ಕರ್ನಾಟಕ ಕವಿಚರಿತೆ ಸಂಪುಟ 22 ಅನ್ನುವಂಥದ್ದನ್ನ. ಹಾಗಾದ್ರೆ ಒಟ್ಟಾರೆ ನಮ್ಮ ಸರ್ವಜ್ಞನ ಜೊತೆಗೆ ಮತ್ತೆ ಶರಣರು ಎಷ್ಟು ಜನ ಏನು ಅಂತಂದ್ರ ಕಾಲಜ್ಞಾನ ಬರದಾರ ಅನ್ನುವಂತ ಮಾತನ್ನ ಇಲ್ಲಿ ಬರ್ತದ. ಕಾಲಜ್ಞಾನ ತ್ರಿಪದಿಗಳನ್ನ ಕಾಲಜ್ಞಾನ ವಚನಗಳನ್ನ ಬರೆದವರು ಒಟ್ಟಾರೆ 35 ಮಂದಿ ಅನ್ನುವಂಥದ್ದು ಇಲ್ಲಿ ಬರ್ತದ. ಹಾಗಾದ್ರೆ ಅದ್ರ ಜೊತೆಗೆ ಕೆಲವೊಂದಿಷ್ಟು ಮಂದಿ ಯಾರು ಅಂತಂದ್ರ ಮಡಿವಾಳೆ ಮಾಚಯ್ಯನವರ ಕಾಲಜ್ಞಾನ ಅಂತ ಬರ್ತದ. ಆಮೇಲೆ ಬಡಿ ಹೋರಿ ಬ್ರಹ್ಮಯ್ಯನವರ ಕಾಲಜ್ಞಾನ ಅಂತ ಬರ್ತಾವ. ಆಮೇಲೆ ಹೊಣ್ಣ ಬ್ರಹ್ಮಯ್ಯನವರ ಕಾಲಜ್ಞಾನ, ಅಖಂಡ ಮುನಿಗಳ ಕಾಲಜ್ಞಾನ, ರುದ್ರಮುನಿ ಸ್ವಾಮಿಗಳ ಕಾಲಜ್ಞಾನ, ಗಂಗಮ್ಮನವರ ಕಾಲಜ್ಞಾನ, ಶ್ರೀ ಚನ್ನಬಸವೇಶ್ವರ ದೇವರ ಕಟ್ಟಳೆಯ ಕಾಲಜ್ಞಾನ, ಕೋಡೇಕಲ್ ಬಸವಣ್ಣವರ ಕಾಲಜ್ಞಾನ, ಹರಿಹರೇಶ್ವರನ ಕಾಲಜ್ಞಾನ, ಮಂಟೇಶ್ವರನ ಕಾಲಜ್ಞಾನ, ಗಟ್ಟಿವಾಳಯ್ಯನವರ ಕಾಲಜ್ಞಾನ, ಸೋಮಯ್ಯನವರ ಕಾಲಜ್ಞಾನ, ಸಿದ್ದೇಶ್ವರನ ಕಾಲಜ್ಞಾನ, ಕಾಡದೇವರ ಕಾಲಜ್ಞಾನ, ಮೌನೇಶ್ವರನ ಕಾಲಜ್ಞಾನ, ನಾಗಲಿಂಗಯ್ಯನವರ ಕಾಲಜ್ಞಾನ, ಚೆನ್ನನ್ನವರ ಕಾಲಜ್ಞಾನ
ಹೀಗೆ ಶ್ರೀ ಸಿದ್ದರಾಮೇಶ್ವರ ದೇವರ ಜೋಗಳ ಕಾಲಜ್ಞಾನ ಹೀಗೆ ಒಟ್ಟಾರೆ ಏನು ಅಂತಂದ್ರ 35 ಮಂದಿ ಏನಪ್ಪಾ ಅಂದ್ರ ಕಾಲಜ್ಞಾನ ವಚನಗಳನ್ನ ಬರದಾರ ಅನ್ನುವಂಥದ್ದನ್ನ ಯಾರು ಹೇಳ್ತಾರ ಅಂತಂದ್ರ ಶಿವರುದ್ರ ಸ್ವಾಮಿಗಳು ಸಾಲಿಮಠ್ ಅನ್ನೋರು ಅವರು ಏನು ಅಂತಂದ್ರ ಒಂದ್ ಪುಸ್ತಕದೊಳಗ ಹೇಳಾರ ಅನ್ನೋದಂತ ಮಾಹಿತಿ ನನಗೆ ಇಲ್ಲಿ ಸಿಗ್ತದ. ಹಾಗಾದ್ರೆ ಕಾಲಜ್ಞಾನ ಬರದವ್ರೊಳಗ ಮತ್ತೆ 12ನೇ ಶತಮಾನದವ ಶಿವಶರಣ ಕಾಲಜ್ಞಾನದ ಜೊತೆಗೆ ಶಿವನ ಭಕ್ತನಾದಂತ ಓಹಿಲೈನ ಕಾಲಜ್ಞಾನ ಕೂಡ ಅಲ್ಲಿ ಅವನ ವಚನಗಳು ಕೂಡ ಅದಾವು ಅಂತ ಹೇಳ್ತಾರ. ಮತ್ತೆ ಜೊತೆಗೆ ತಮಿಳುನಾಡಿನ ಶಿವಭಕ್ತ ಆದಂತ ಸೇದಿ ರಾಜಯ್ಯನ ಕಾಲಜ್ಞಾನ ವಚನಗಳು ಕೂಡ ಇವೆ. ಅಂದ್ರ ಭೀಮಕವಿ ಬಸವ ಪುರಾಣದಲ್ಲಿ ಇವು ಸಿಗ್ತಾವಂತ. ಮುಕ್ತ ಸಂಗಯ್ಯನ ಕಾಲಜ್ಞಾನ ವಚನಗಳಿವೆ. ಹಾಗೆಯೇ ಜಂಬುಲಿಂಗ, ಎಮ್ಮೆ ಬಸವಣ್ಣ, ಗುರು ಕಾಡರಾಯ, ಅಖಂಡ ಮುನಿ, ಕೋಡೇಕಲ್ ಬಸವಣ್ಣ, ಮೌನೇಶ್ವರ ಹೀಗೆ ಸಾಕಷ್ಟು ಇವ್ರು ಏನು ಅಂತಂದ್ರ ಕಾಲಜ್ಞಾನದ ವಚನಗಳನ್ನ ಬರ್ದಾರ ಅನ್ನುವಂತ ಮಾತನ್ನ ನಾವಿಲ್ಲಿ ನೋಡ್ತೀವಿ. ಜೊತೆಗೆ ಮಧ್ಯಕಾಲೀನ ಕವಿಗಳಾದಂತ ಹರಿಹರ ಹಾಗೂ ಸರ್ವಜ್ಞನ ಹೆಸರಿನೊಳಗನು ಸಾಕಷ್ಟು ನಾವ್ ಏನು ಅಂತಂದ್ರೆ ಕಾಲಜ್ಞಾನ ವಚನಗಳನ್ನ ಕಾಣ್ತೀವಿ. ಕಾಲಜ್ಞಾನ ಬರೆದವರು ಹೇಗಿರ್ತಾರ ಅಂತಂದ್ರ ಅವ್ರು ದಿವ್ಯ ಜ್ಞಾನಿಗಳಾಗಿರ್ಬೇಕು ಅಂತ ಹೇಳ್ತಾರ. ಆಮೇಲೆ ಅವರು ಏನು ಅಂತಂದ್ರ ಭವಿಷ್ಯವಾಣಿ ನುಡಿದ ಅವರು ಮುಂದೆ ಆಗುವುದನ್ನ ನುಡಿದ ಅವ್ರ ದಿವ್ಯ ಶಕ್ತಿ ಸಂಪನ್ನರಾಗಿರ್ಬಹುದು, ದೈವಿ ಪುರುಷರಾಗಿರ್ಬೇಕು. ಮತ್ತೆ ಇಲ್ಲಿ ಉಲ್ಲೇಖಿತ ಆಗ್ಯಾರಲ್ಲ, ನಾವ್ ಇಷ್ಟ ಮಂದಿ ಹೆಸರು ಹೇಳಿದ್ರಲ್ಲ, ಇವರೆಲ್ಲ ಕಾಲಜ್ಞಾನವನ್ನ ವಚನ ಬರದ್ರು ಅಥವಾ ಬರೀ ಹೇಳಿದ್ರು ಇದು ನಮ್ಗ್ ಸರಿಯಾಗಿ ಮಾಹಿತಿ ಗೊತ್ತಾಗುದಿಲ್ಲ. ಒಟ್ಟಾರೆ ಬಸವಾದಿ ಶಿವಶರಣರ, ಹರಿಹರ, ಸರ್ವಜ್ಞ, ಆಧುನಿಕ ಶರಣರ ಹೆಸರಿನಲ್ಲಿ ಯಾರೋ ಕಾಲಜ್ಞಾನ ವಚನಗಳನ್ನ ಬರೆದು ಶೇಷಾರೇನು ಅನ್ನುವಂತ ಒಂದು ಮಾತು ಕೂಡ ಇಲ್ಲಿ ನಮ್ಗ ಅನಿಸ್ತದ. ಆಮೇಲೆ ಇನ್ನೊಂದೇನು, ಇದು ಕಾಲಜ್ಞಾನ ಅಂದ ತಕ್ಷಣ ನಮ್ಗೆ ಇವು ನಾವು ನೋಡ್ತೀವಿ ಏನು ಅಂತಂದ್ರ ನಮ್ಮ ಹಳ್ಳಿ ಪಟ್ಟಣದೊಳಗ 4 ರಸ್ತೆ ಕೂಡುವಂತ ಜಾಗದೊಳಗ ಹಿಂದ ರಾತ್ರಿ ವೇಳೆ ಲಾಟೀನು ಅಂತ ಹೇಳ್ತೀರಿ ಅಥವಾ ಲಾಂದ್ರ ಅಥವಾ ಲ್ಯಾಂಪ್ ಅಂತ ಹೇಳ್ತಾರಲ್ಲ, ಅದನ್ನ ಹಿಡ್ಕೊಂಡು ಅವ್ರು ಎಲ್ಲಿ ನಿಂದಿರ್ತಿದ್ರು ಅಂತಂದ್ರ ಜಂಗಮ ಅನ್ನವ್ರು ನಿಂತ್ಕೊಂಡು ಕಾಲಜ್ಞಾನವನ್ನ ಅವರು ನಿರೂಪಣೆ ಮಾಡ್ತಿದ್ರು ಅಂತ. ಆಮೇಲೆ ಮುಳ್ಳಾವಿಗೆ ಮೇಲೆ ಕಾಯಕದವರು ಕಾಲಜ್ಞಾನ ವಚನಗಳನ್ನ ನಿರಂತರವಾಗಿ ಹೇಳುತ್ತಿದ್ರು. ಮುಳ್ಳಾವಿಗೆ ಅನ್ನೋದು ನೀವು ನೋಡಿರ್ಬೋದು, ಮುಳ್ಳಾವಿಗೆ ಮೇಲೆ ನಿಂತು ಮುಂದಾಗುವುದನ್ನ ಅವ್ ತರ ಹೇಳ್ತಿದ್ರು ಅನ್ನೋದನ್ನ ನಾವು ಹಳ್ಳಿ ಪಟ್ಟಣದೊಳಗೆ ಇವರೆಲ್ಲಾ ನೋಡ್ತಿದ್ವಿ. ಆಮೇಲೆ ಜೊತೆಗೆ ಏನು ಅಂತಂದ್ರೆ ಅವ್ರಿಗೆ ಭಕ್ತರು ಏನ್ ಮಾಡ್ತಿದ್ರು, ದವಸ ಧಾನ್ಯಗಳನ್ನ ಸ್ವಲ್ಪ ಹಣವನ್ನ ಕೊಟ್ಟು ಅವ್ರಿಗೆ ಗೌರವಿಸ್ತಿದ್ರು. ಇದು ಕೂಡ ನಾವು ನೋಡ್ತೇವಿ. ಅಂದ್ರ ಅವರು ಮೌಖಿಕ ರೂಪದ ಯಾರೋ ಹೇಳಿದ್ದಂದ ಲಿಖಿತ ರೂಪಕ್ಕ ಒಳಪಡಿಸಿದಂಗ ಇದು ತೋರ್ತದ. ಅವ್ರು ಹೇಳಿದ್ದನ್ನ ಈಗ ಅದು ಯಾವ್ದ್ರೊಳಗ್ ಬರ್ತದ ಅಂದ್ರ ಸರ್ವ ಪುರಾತನರ ಕಾಲಜ್ಞಾನ ಕೃತಿ ಒಳಗ ಯಾರು ಇದರ ಸಂಪಾದಕರಾದಂತ ಶಿವರುದ್ರ ಸ್ವಾಮಿಗಳು ಸಾಲಿಮಠ್ ಅವರು ಇದನ್ನ ಆ ರೀತಿಯಾಗಿ ಇದು ಬಂದಿರಬಹುದು ಅನ್ನುವಂತ ಮಾತನ್ನು ಕೂಡ ಅವ್ರ ಅದ್ರೊಳಗೆ ಹೇಳ್ತಾರೆ. ಹಾಗಾದ್ರೆ ಇರ್ಲಿ, ಅದ್ರ ಜೊತೆಗೆ ಏನು ಅಂತಂದ್ರ ಅವ್ರು ಹೇಳುವುದೇನು ಅಂತಂದ್ರೆ ಬಹಳಷ್ಟು ಸಂದರ್ಭದೊಳಗೆ ಇವೇನ್ ಅನಿಸ್ತದ ನಮ್ಗ, ಸತ್ಯಕ್ಕೆ ದೂರ ಅಂತನೂ ಅನಿಸ್ತದ. ಆಮೇಲೆ ಅವ್ರ ಏನ್ಪಾ ಅಂತಂದ್ರ ಮುಂದಾಗುವುದನ್ನ ಹೆಂಗ್ ಹೇಳಿಕ್ ಸಾಧ್ಯ, ಈ ಒಂದ್ ರೀತಿ ಏನು ಕಟ್ಟುಕತೆಗಳೇನು ಅನ್ನುವಂತ ಮಾತು ಕೂಡ ಇಲ್ಲಿ ಬರ್ತದ. ಆದ್ರೆ ನಿಜಕ್ಕೂ ಅವು ಕಟ್ಟುಕತೆಗಳಂತೂ ಅಲ್ಲ. ಯಾಕಂದ್ರ ಆದಂತ ಉದಾಹರಣೆಗಳನ್ನ ಅವ್ರು ಹೇಳಿದ್ದನ್ನ ಆದಂತ ಉದಾಹರಣೆಗಳನ್ನ ಸರ್ವಜ್ಞ ಇವಾಗ ಅವು ಸತ್ಯ ಆಗ್ಯಾವು ಅನ್ನೋದನ್ನ ನೋಡಿದಾಗ ನಮ್ಗೆ ಏನಿಸ್ತದ, ಅವು ಅಷ್ಟು ಕಟ್ಟುಕತೆ ಅಲ್ಲ ಅನ್ನುವಂತ ಮಾತು ಕೂಡ ನಮ್ಗೆ ಇಲ್ಲಿ ನೆನಪಿಗೆ ನಮ್ಗ್ ಗೊತ್ತಾಗ್ತೈತಿ ಅಂತ. ಮತ್ ಇನ್ನೊಂದು ನಾನ್ ನಿಮ್ಗೆ ನಿನ್ನೆನ ಹೇಳಿದ್ದೆ ಯಾರ್ದು ಅಂತಂದ್ರ ಗಟ್ಟಿಬಾಳಯ್ಯನ ಕಾಲಜ್ಞಾನ ವಚನದೊಳಗ ನಾನು ನಿನ್ನೆ ಸ್ವಲ್ಪ ನಿಮ್ಗ ಪ್ರಸ್ತಾಪ ಮಾಡಿದ್ದೆ. ಅದು ಏನು ಗಟ್ಟಿಬಾಳಯ್ಯ ಹೇಳಿದಂತ ಒಂದು ಕಾಲಜ್ಞಾನದ ಒಂದು ವಚನವನ್ನ ನಾ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಗಿಡಮಾಗಡಿ ಎಂಬ ಪುರದ ಜಂಗಮ ಮೃಡಕಾನ, ಗಿಡಮಾಗಡಿ ಎಂಬ ಪುರದ ಜಂಗಮ ಮೃಡಕಾನ, ಭಿಕ್ಷೆ ಬೇಡ್ಯಾನು ಪೊಡವಿ ಬಾಗಿ ನೀಡಲು, ಭಿಕ್ಷೆ ಬೇಡ್ಯಾನು ಪೊಡವಿ ಬಾಗಿ ನೀಡಲು ದೃಢದಿಂದ ನಿವೇದಿಸಿಕೊಂಡಾನು. ಮಲಪುರಿಯ ತೀರದಿ ವಿರಕ್ತ ಜಂಗಮ ನಲವಿಂದ ಹೊಚ್ಚ ನೆನಿಶಾನು. ಲೋಲ ಜನಗಳು ಹೆಸರನೇ ಇಟ್ಟಾರು, ಈ ಸ್ಥಳದಳು ಹೂಳಿಸಿಕೊಂಡಾನೂರಿ. ಇದು ನಮ್ಮ ಏನು ಅಂತಂದ್ರ ಗಟ್ಟಿವಾಳಯ್ಯ ಶರಣರು ಬರೆದಂತ ಒಂದು ಕಾಲಜ್ಞಾನ ವಚನ. ಅದು ಈಗ ಏನಪ್ಪಾ ಅಂದ್ರ ಅವಾಗ ಬರೆದಂತ ಒಂದು ವಚನ ಇವತ್ತಿಗೆ ಅದು ಸತ್ಯ ಆಗ್ಯದ. ಶಿವಶರಣರಲ್ಲಿ ಒಬ್ಬರಾದಂತ ಗಟ್ಟಿವಾಳಯ್ಯನ ಕಾಲಜ್ಞಾನದ ವಚನ ಇದು. ಇವರು ತಮ್ಮ ಅಂತಃಚಕ್ಷುವಿನಿಂದ ಒಂದು ತ್ರಿಕಾಲದಲ್ಲಿ ಆಗು ಹೋಗುಗಳನ್ನೆಲ್ಲ ದರ್ಶಿಸಿದ ಶಿವಶರಣರ ಬೆಡಗಿನಲ್ಲಿ ನುಡಿದಂತ ಕಾಲಜ್ಞಾನ ವಚನಗಳಲ್ಲಿ ಇವ್ರ ಏನ್ಪಾ ಅಂತಂದ್ರ ಮುಂದಿನ ಸಂಗತಿಗಳನ್ನ ಆಗುವುದನ್ನ ದಾಖಲಿಸ್ಯಾರ ಅಂತ. ಹಾಗಾದ್ರೆ ಇದು ಏನು ಈ ವಚನದ ಒಂದು ಅರ್ಥ ಹೇಳ್ಬೇಕು ಅಂತಂದ್ರ ಹಳೆ ಮಾಕೂಟ, ಈಗ ನೋಡ್ರಿ ನೀವ್ ಯಾರಾದ್ರೂ ನಮ್ ಬದಾಮಿ ತಾಲೂಕಿಗೆ ಬದಾಮಿಗೆ ಬಂದ್ರೆ ಇಲ್ಲೇ ಮಹಾಕೂಟ ಅಂತ ಐತಿ. ಅದಕ್ಕ ದಕ್ಷಿಣ ಕಾಶಿ ಅಂತಾನೂ ಕರೀತಾರ. ಈ ಮಹಾಕೂಟ ಅದ್ರ ಮೊದ್ಲು ಏನಿತ್ತು ಹಳೆ ಮಾಕೂಟ, ಈಗ ಹೊಸ ಮಾಕೂಟ ಐತಿ, ಹಳೆ ಮಾಕೂಟನು ಕೂಡ ಐತಿ. ಹಾಗಾದ್ರೆ ಆ ಹಳೆ ಮಾಕೂಟ ಅಂತ ಅನ್ನೋದು ಏನಾರ ಐತಿ, ನಾವ್ ಹಳೆ ಮಾಕೂಟ ದಾಟಿನ ಮಹಾಕೂಟಕ್ಕೆ ಹೋಗ್ಬೇಕು, ಮುಂದಿನ ಹೊಸ ಮಾಕೂಟಕ್ಕ ಅದು ದಾರಿ ಒಳಗ ಬರ್ತದ. ಆ ಹಳೆ ಮಾಕೂಟನ ಗಿಡಮಾಗಡಿಪುರ ಅಂತ ಯಾರು ಇವರು ನಮ್ಮ ಗಟ್ಟಿವಾಳಯ್ಯ ಶರಣರು ಹೇಳಿದ್ದು. ಆಮೇಲೆ ಇಲ್ಲಿನ ವಿರಕ್ತ,
ಇಲ್ಲಿನ ವಿರಕ್ತ ಬೇರೆ ಯಾರು ಅಲ್ಲ. ಅವ್ರು ಯಾರು ಅಂತಂದ್ರ ಜಂಗಮ ಬೇರಾರು ಅಲ್ಲ, ಹಾನಗಲ್ ಶ್ರೀ ಕುಮಾರಸ್ವಾಮಿಗಳೇ ಅಂತ. ಆ ವಿರಕ್ತ ಅಲ್ಲ, ಅವ್ರು ಹೇಳ್ತಾರಲ್ಲ, ಅವ್ರು ಯಾರು ಅಂತಂದ್ರ ಹಾನಗಲ್ ಕುಮಾರ ಸ್ವಾಮಿಗಳು ಅಂತ. ಶಿವಮಂದಿರವನ್ನ ಕಟ್ಟಿದಂತ ಹಾನಗಲ್ ಕುಮಾರ ಸ್ವಾಮಿಗಳೇ ಆ ವಿರಕ್ತರು. ಮತ್ತೆ ಈಗ ಮಲಪ್ರಭಾ ತೀರ ಅಂತ ಅನ್ನೋದು, ಈಗ ಮಲಪ್ರಭಾ ನದಿ ಐತಿ, ಈಗೂ ಅಲ್ಲಿ ಮಲಪ್ರಭಾ ನದಿ ಅದ. ಮಲಪ್ರಭಾ ನದಿ ತೀರದ ಮೇಲೇನ ಆ ಶಿವಮಂದಿರವನ್ನ ಕಟ್ಲಾಗ್ಯದ. ಅಲ್ಲಿ ಏನು ಅಂತಂದ್ರ ಮಹಾಕೂಟದ ಸಮೀಪ, ಮಹಾಕೂಟಕ್ಕ ಶಿವಮಂದಿರಕ್ಕ ಮೋಸ್ಟ್ಲಿ ಒಂದ್ 2-3 ಕಿಲೋಮೀಟರ್ ಕೂಡ ಆಗೋದಿಲ್ಲ, ಅಷ್ಟು ಅದೇನಪ್ಪಾ ಅಂದ್ರ ಹತ್ತಿರ ಐತಿ. ಅವಾಗ ಹೇಳಿದ್ದಿದ್ದು ಹಂಗಾರ ಆ ಹಾನಗಲ್ ಶ್ರೀ ಕುಮಾರಸ್ವಾಮಿಗಳ ಏನು ಅಂತಂದ್ರ 700 ವರ್ಷಕ್ಕೆ ಹಿಂದ ನುಡಿದಂತ ವಚನ ಈಗ ಸತ್ಯ ಆಗ್ಯದ ಅಂತ. 700-800 ವಚನ ಅಂದ್ರ ಅದು ಮಾಕೂಟ ಈಗ ಏನು ಶಿವಮಂದಿರ ಕಟ್ಟಿನ 100 ಶತಮಾನೋತ್ಸವ ಆಚರಿಸ್ಕೊತಿದೆ ನಮ್ಮ ಶಿವಮಂದಿರ. 100 ವರ್ಷವನ್ನ ಅದು ಆಚರಿಸ್ಕೊಡುತ್ತ, ಆ ಮಾತ್ ಬೇರೆ. ಹಾಗಾದ್ರೆ ಇದು ಏನು ಅಂತಂದ್ರೆ ಶಿವಮಂದಿರ ಅವಾಗ ಗಟ್ಟಿವಾಳೆ ಸರ್ನರ್ ಹೇಳಿದ್ದನ್ನ, ಇದು ಸತ್ಯವಾಗಿದ್ದನ್ನ ನೋಡಿದ್ರೆ ನಮ್ಗ ಕಾಲಜ್ಞಾನ ವಚನಗಳು ಅದು ಯಾವುದೇ ರೀತಿಯಾದ ಸುಳ್ಳು ಅಲ್ಲ, ಅವು ಸತ್ಯ ಅನ್ನೋದು ನಮ್ಗೆ ಇಲ್ಲಿ ಏನಪ್ಪಾ ಅಂತಂದ್ರ ಅನಸ್ತೈತಿ ಅಂತ. ಮತ್ತ ಇದು ಹುಟ್ಟು ಹಾಕ್ಲಿಕ್ಕೆ ತಮ್ಗ ಏನಾರ ಶಿವಮಂದಿರದ ಚರಿತ್ರೆಯನ್ನ, ಶಿವಮಂದಿರದ ಒಂದ್ ಇದನ್ನ ನೀವು ಓದಿದ್ರ ಗೊತ್ತಾಗ್ತದ. ಅಲ್ಲಿ ಏನಪ್ಪಾ ಅಂದ್ರ ಶ್ರೀ ವಿಜಯ ಮಹಾಂತ ಶಿವಗಳು ಮತ್ತ ಈ ಕಾಲಜ್ಞಾನದ ವಚನವನ್ನ ಅವಾಗ ಅವ್ರು ಏನಪ್ಪಾ ಅಂತಂದ್ರ ಅಂತರಾರ್ಥ, ಇದ್ರ ಏನ್ ಅರ್ಥ ಅವ್ರು ಓದ್ತಾ ಗಟ್ಟಿವಾಳೆಯನ್ನ ಕೆಲವೊಂದಿಷ್ಟು ವಚನಗಳು ಓದ್ತಾ ಹೋದಾಗ ಈ ವಚನ ಅವರ ಒಂದು ದೃಷ್ಟಿಗೆ ಬಿದ್ದಾಗ ಅವ್ರು ಅನ್ಕೊಂಡ್ರಂತೆ ಇಷ್ಟೆಲ್ಲಾ ಇದು ಆಗಿದ್ದು ಇದೆಷ್ಟು ಸತ್ಯ ಆಗ್ಯದಲ್ಲ ಹಿಂದೆ ಬರದಂತದ್ದು. ಹಾಗಾದ್ರೆ ಇವ್ರು ಯಾರು ಹಂಗಾರ ಈ ಒಂದು ಯಾರು ವಿರಕ್ತರು ಯಾರು ಅಂತ ಅನ್ನೋದನ್ನ ಅಲ್ಲೇ ಎದುರಿಗೆ ಕುಂತಂತ ಕುಮಾರಸ್ವಾಮಿಗಳತ್ತ ದೃಷ್ಟಿ ಹರಿಸಿ ನೋಡಿದ್ರಂತ. ಎಂತ ವಿರಕ್ತ ಜಂಗಮನೀತ ಅವಾಗ ಹೇಳಿದಂತ ಒಂದು ಕಾಲಜ್ಞಾನ ವಚನ ಇವಾಗ ಸತ್ಯ ಆಗ್ಯದ. ಆ ವಿರಕ್ತ ಬೇರೆ ಯಾರು ಅಲ್ಲ, ಇವರೇ ಯಾರು ಹಂಗಾರ ಶ್ರೀ ಕುಮಾರಸ್ವಾಮಿಗಳು ಅಂತಿಕೊಂಡು ವಿಜಯ ಮಹಾಂತಪ್ಪನವರು ಅವ್ರ ಕಡೆ ಏನ್ ಮಾಡಿದ್ರು ಅಂದ್ರ ದೃಷ್ಟಿ ಹಾಕಿ ನೋಡಿದ್ರೆ ಆ ಕುಮಾರಸ್ವಾಮಿಗಳು ಏನ್ ಮಾಡಿದ್ರು ಅಂದ್ರ, ಅಲ್ಲ ನಾನು ಅಷ್ಟು ಅಂತ ಮಹಾನ್ ಶರಣ ಅಲ್ಲ, ನಾನಲ್ಲ ಅಂತಿಕೊಂಡು ಹೇಳ್ತಾರಂತೆ. ಬೇರಾರೋ ಮಹಿಮರಿಯವರ ಕುರಿತವ್ರು ಏನಾರ ಗಟ್ಟಿವಾಳೆಯವರು ನುಡಿದಿರಬಹುದು ಅಂತ, ನಾನೇನು ಅಂತ ಮಹಿಮನ ಅಲ್ಲ ಅಂತ ಹೇಳ್ಕೊಂಡ್ರಂತ. ಆದ್ರ ಅದೇ ಸತ್ಯ. ಯಾವುದು ಸತ್ಯ? ವಿಜಯ ಮಹಾಂತ ಶಿವಗಳು ನಗುತ್ತಲೇ ಏನ್ ಮಾಡಿದ್ರು, ಈತನೇ ಆ ಉಜ್ವಲ ಮೂರ್ತಿ ವಿರಕ್ತ ಜಂಗಮ ಕುಮಾರಸ್ವಾಮಿಗಳು ಅಂತ. ಕುಮಾರಸ್ವಾಮಿಗಳು ಕುಮಾರ ಶಿವಯೋಗಿಗಳು ಇವ್ರ ಅಂದ್ರ ಗಟ್ಟಿವಾಳೆಯ ನುಡಿದದ್ದು ಏನು ಅಂತಂದ್ರ ಅದು ಸತ್ಯ. ಅವ ಯಾವ ರೀತಿಯಾಗಿ ಈ ವಚನವನ್ನ ತ್ರಿಪದಿಯನ್ನ ಹೇಳಿದ್ನಲ್ಲ ಅದು ಸತ್ಯ ಅನ್ನುವಂತ ಮಾತನ್ನ ಯಾರು ವಿಜಯ ಮಹಾಂತ ಶ್ರೀಗಳು ಹೇಳ್ತಾರ. ಹಾಗಾದ್ರೆ ಇದು ಸತ್ಯ ಅಂತಂದಾಗ ಇವ್ರು ಮಾಡಿದ ಎಷ್ಟೋ ಏನು ಅಂತಂದ್ರ ವಚನಗಳು, ಕಾಲಜ್ಞಾನ ವಚನಗಳನ್ನ ಇಲ್ಲೊಂದು ಉದಾಹರಣೆ ಅಂತ ನಾನು ಈಗಾಗ್ಲೇ ಹೇಳಿದೆ. ಜೊತೆಗೆ ಇನ್ನೂ ಒಂದ್ ಸ್ವಲ್ಪ ಇವ್ರದ್ದು ಚಿಂತನೆಯನ್ನ ಮಾಡ್ಲಾಗಿ ಯಾರ್ದು ಅಂತಂದ್ರ ನಾನು ನಿನ್ನೆ ಸಾಕಷ್ಟು ಅವರ ವಚನಗಳ ಬಗ್ಗೆ ನಾನ್ ಹೇಳಿದೆ. ಒಟ್ಟಾರೆ ಅವರು 73 ವಚನಗಳು ಕಾಲಜ್ಞಾನದೊಳಗ ಬಂದಾವು ಅಂತ ಹೇಳ್ತಾರೆ. ಆದ್ರೆ ನನಗ್ ಸಿಕ್ಕದ್ದು ಒಂದ್ 7-8 ವಚನಗಳ ಬಗ್ಗೆ ನಾನು ತ್ರಿಪದಿಗಳ ಬಗ್ಗೆ ನಿನ್ನೆ ಹೇಳಿದ್ದೆ. ಹಂಗಾರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸಂಕ್ಷಿಪ್ತವಾಗಿ ಚಿಂತನೆ ಮಾಡ್ಬೇಕು ಅಂತಂದ್ರ ಇವರ ಏನು ಅಂತಂದ್ರ 7070 ವಚನಗಳದಾವ ಅಂತ ಹೇಳ್ತಾರ. 7070 ವಚನಗಳು ಅಂತ ಹೇಳ್ತಾರ. ಆದ್ರೆ ಲಭ್ಯವಾಗಿದ್ದು ನಮಗ ಕೈಗೆ ಸಿಕ್ಕಿದ್ದು ಏನು ಅಂತಂದ್ರ 1000 ವಚನಗಳು ಅನ್ನುವಂತ ಮಾತನ್ನ ಹೇಳ್ತಾರ. ಹಾಗಾದ್ರೆ ಆ 1000ದೊಳಗ 73 ಕಾಲಜ್ಞಾನ ವಚನಗಳು ಅನ್ನುವಂತ ಮಾತು ನನ್ನ ತಿಳುವಳಿಕೆಗೆ ಓದಿದ ಮಟ್ಟಿಗೆ ಆತರ ಅಲ್ಲೇ ಯಾರು ಅಂತಂದ್ರ ಉತ್ತಂಗೇಜಿಯವರು 73 ಅನ್ನೋದನ್ನ ಅಲ್ಲಿ ಅವರು ಕಟ್ಕೊಡ್ತಾರ. ಹೀಗೆ ಮತ್ತೆ ಇನ್ನೂ ಏನು ಅಂತಂದ್ರ ಈ ಸದವಜ್ಞಾನ ಕಾಲಜ್ಞಾನದ ವಚನಗಳನ್ನ ನಾವು ಏನು ಅಂತಂದ್ರ ಪ್ರತ್ಯೇಕವಾಗಿ ಅಧ್ಯಯನಕ್ಕೆ ಒಳಪಡಿಸಿದಾಗ ಅಲ್ಲಿ ಏನಾಗ್ತದ ಅಂತಂದ್ರ ಒಂದು ನಾವು ನಿಜವಾಗಿ ಅಲ್ಲಿ ಸಾಹಿತ್ಯದ ಒಂದು ಹಸ್ತಪ್ರತಿ ರೂಪದೊಳಗ ಅದನ್ನ ನಾವು ನೋಡಿದ್ರ ಅಲ್ಲಿ ಕೆಲವೊಂದಿಷ್ಟು ಜನ ಹೇಳ್ತಾರಂತ. ಯಾರು ಲೇಖಕರು ಆರ್ ನರಸಿಂಹಾಚಾರ್ಯರು ತಾವು ನೋಡಿದ ಒಂದು ಹಸ್ತಪ್ರತಿಯಲ್ಲಿ ಅವ್ರು ಹೇಳೋ ಪ್ರಕಾರ ಏನು ಅಂದ್ರ 456 ತ್ರಿಪದಿ ರೂಪದ ಕಾಲಜ್ಞಾನ ವಚನಗಳನ್ನ ಅವರು ವಚನಗಳಿದ್ದದನ್ನ ಅವ್ರು ಗಮನಿಸ್ತಾರ. ನೋಡ್ರಿ ಯಾರ್ಯಾರು ಹೆಂಗ ಸಂಶೋಧನೆ ಮಾಡ್ತಾರ ಅವ್ರ ಸಂಶೋಧನೆಯ ಪ್ರಕಾರ ಅವ್ರ ಇಲ್ಲೇನ್ಪಾ ಅಂತಂದ್ರ ಬರದಿಟ್ಟದಿರ್ತದ. ಇವ್ರು ಏನ್ ಹೇಳ್ತಾರಂಗಾರ 400 ಸಿಕ್ಕದ್ದು ಒಟ್ಟು ಲಭ್ಯ ಸಿಕ್ಕದ್ದು ಏನು ಅವ್ರ ಹೆಸರಿನೊಳಗಿದ್ದದ್ದು 1000 ಅಂತ ಹೇಳ್ತಾರ. ಆದ್ರೆ ಲಭ್ಯ 7070 ಅಂತ ಹೇಳ್ತಾರ. ಆಮೇಲೆ ಇವ್ರ ಏನ್ ಹೇಳ್ತಾರ ಹಂಗಾದ್ರೆ ಯಾರು ಆರ್ ನರಸಿಂಹಾಚಾರ್ಯರು ಏನ್ ಹೇಳ್ತಾರ, ಅವ್ರು ಒಂದ್ ಹಸ್ತಪ್ರತಿ ಒಳಗೆ ಏನೋ ನೋಡಿದ್ದಂತೆ 456 ತ್ರಿಪದಿ ರೂಪದ ಕಾಲಜ್ಞಾನಗಳ ಇರಬಹುದು ಗಮನಿಸಿದ್ದೇನೆ ಅಂತ ಅವ್ರು ಹೇಳ್ತಾರ. ಆಮೇಲೆ
ಹೀಗೆ ಮತ್ತೆ ಇನ್ನೊಬ್ರು ಏನಪ್ಪಾ ಅಂತಂದ್ರೆ ಡಾಕ್ಟರ್ ಎಲ್ ಬಸವರಾಜ್ ಅವರು ಹೇಳ್ತಾರ, ಅವರು ತಮಗ್ ಸಿಕ್ಕಂತ ಒಂದು ಕಾಲ ನಮೂದಿತ ಸರ್ವಜ್ಞಾನ ವಚನಗಳನ್ನ ಪ್ರಾಚೀನ ಒಂದು ಓಲೆ ಪ್ರತಿ ಒಳಗ ಅವರು ಕಾಲಜ್ಞಾನ ವಚನಗಳನ್ನ ನೋಡಿದ್ರ ನನಗೇನ್ ಅಲ್ಲಿ ಕಂಡು ಬರುವುದಿಲ್ಲ ಅಂತ ಅವ್ರು ಹೇಳ್ತಾರ. ಹೀಗೆ ಯಾರ್ಯಾರು ಅವ್ರೆಲ್ಲರೂ ತಾವು ಅಂದ್ರ ಸರ್ವಜ್ಞನ ಹೆಸರಿನಲ್ಲಿ ಹೆಚ್ಚಿರುವ ವಚನಗಳು ಅಂತ ಒಂದು ಭಾಗದೊಳಗ ಅವರು ಈ ಕಾಲಜ್ಞಾನ ವಚನಗಳ ಬಗ್ಗೆ ಬೇರೆ ಬೇರೆ ಏನು ಅಂತಂದ್ರ ಆಯಾಮದೊಳಗ ಅವನನ್ನ ಭಿನ್ನ ಭಿನ್ನವಾಗಿ ಅವ್ರು ಏನ್ ಮಾಡ್ಯಾರ ಅಂತಂದ್ರ ಅಲ್ಲೇ ಕಟ್ಕೊಟ್ಟಾರ. ಇರ್ಲಿ, ಹಾಗಾದ್ರೆ ಈಗ ಅದೊಂದು ದೊಡ್ಡದಾದ ಒಂದು ಸಕಲ ಪುರಾತನ ಕಾಲಜ್ಞಾನ ವಚನಗಳು ಅಂತ ಬರ್ತಾವಲ್ಲ, ಅದ್ರೊಳಗ ಒಟ್ಟಾರೆ ಕಾಲಜ್ಞಾನ ಕುರಿತು ಬರೆದಂತ ವಚನಗಳ ಅದಾವು. ಅದ್ರೊಳಗ ಯಾರ್ಯಾರು ಬರ್ದಾರ ಆ ಒಂದು ಪುಸ್ತಕವನ್ನ ನಾವು ಏನಾದ್ರ ತೆಗೆದುಕೊಂಡು ನೋಡಿದ್ರ ಇಲ್ಲೇ ಬೇರೆ ಬೇರೆ ಶರಣರು ಸರ್ವಜ್ಞ ಎಲ್ರೂ ಬರೆದಂತ ವಚನಗಳನ್ನ ಕಾಲಜ್ಞಾನ ವಚನಗಳು ಈ ಒಂದು ಪುಸ್ತಕದೊಳಗ ಈ ಒಂದು ಕೃತಿಯೊಳಗ ನಮಗ ಸಿಗ್ತಾವ ಅಂತ. ಮತ್ತಲ್ಲಿ ಕಲ್ಯಾಣದವರ ಕಾಲಜ್ಞಾನ ಅಂತನ್ನುವಂತ ಒಂದು ಭಾಗ ಕೂಡ ಐತಿ ಅಂತ. ಅದ್ರೊಳಗ ಈ ಪುಸ್ತಕದೊಳಗ ಕಲ್ಯಾಣದವರ ಕಾಲಜ್ಞಾನ ಅಂತ, ಕಲ್ಯಾಣದಲ್ಲಿ ಬರುವಂತ ಶರಣರ ಒಂದು ಕಾಲಜ್ಞಾನ ಅಂತ. ಅದು ಏನು ಅದ್ರೊಳಗ ಒಂದ್ ಏನ್ ಹೇಳ್ತಾರ ಅಂತಂದ್ರ, ಸುಳ್ಳೆನ್ನುತ್ತಾರೆ ಕಾಲಜ್ಞಾನ, ಸುಳ್ಳಾಗಬಹುದೇನೋ ಕಾಲಜ್ಞಾನ, ಸುಳ್ಳಾಗಬಲ್ಲದೇನೋ ಕಲ್ಯಾಣದವರು ಹೇಳಿದ ಮಾತು, ಸಟೆಯಲ್ಲ ಬಲ್ಲಿರನ್ನ. ನೋಡ್ರಿ, ಕೆಲವಷ್ಟು ಮಂದಿ ಕಾಲಜ್ಞಾನ ಸುಳ್ಳು ಅಂತ ಅಲ್ಲ, ಅದು ಸುಳ್ಳು ಅಲ್ಲ ಅನ್ನೋದನ್ನ ಇಲ್ಲಿ ಕಲ್ಯಾಣದವರ ಮಾತು ಹೇಳಿದ್ದು, ಕಲ್ಯಾಣದವರ ಕಾಲಜ್ಞಾನ ಬರೆದಂತ ಅದ್ರೊಳಗ ಸುಳ್ಳು ಅನ್ನುವಂಥದ್ದು ಇರೋದೇ ಇಲ್ಲ. ಶರಣರಿಂದ ಅದ್ರ ಸುಳ್ಳು ಹೇಳ್ತಾರ, ಅದು ಸುಳ್ಳು ಅಲ್ಲ ಅಂತಿಕೊಂಡು ಅನ್ನುವಂತ ಮಾತು ಕೂಡ ಏನು ಅಂತಂದ್ರ ಈ ಒಂದು ಸಕಲ ಪುರಾತನ ಕಾಲಜ್ಞಾನ ವಚನದೊಳಗ ಅಲ್ಲಿ ಅದ ಪ್ರತಿಪಾದನೆ ಐತಿ. ಮತ್ತೆ ಇನ್ನೊಬ್ರು ಎಂ.ಎ. ಬಸವಣ್ಣವರು, ಅವರು ನೋಡ್ರಿ ವಚನಕಾರರ ಹೆಸರು ಎಂ.ಎ. ಬಸವಣ್ಣವ್ರ ಕಾಲಜ್ಞಾನದಲ್ಲಿ ಎಂ.ಎ. ಬಸವಣ್ಣವರು ಮುಂದಾಗುವ ಭವಿಷ್ಯವನ್ನ ರಾಜಬೀದಿಯಲ್ಲಿ ಸಾರುತ್ತ ಬರುತ್ತಿರಲಾಗಿ ಅವರನ್ನ ರಾಜಮಾನ್ಯರೆಲ್ಲರೂ ಕೂಡ ಏನ್ ಮಾಡಿದ್ರು ಅಂತಂದ್ರ ಹಿಡಿದು ಅವ್ರ ಕಾಲಿಗೆ ಬೇಡಿ ಹಾಕಿ ಒಂದ್ ಮನೆಯೊಳಗ ಬಂಧಿಸಿಟ್ರಂತ. ಇವ್ರ ಏನೇನೋ ಹೇಳ್ಕೊತ ದಾರಿ ಒಳಗ್ ಹೋಗ್ತಾರ, ಬ್ಯಾಡ್ ನಿಂದ್ರ ಅಂತ ತಿಳ್ಕೊಂಡು ಅಲ್ಲಿ ಅವ್ರನ್ನ ರಾಜಬೀದಿ ಒಳಗ್ ಹೋಗುವತ್ನಾಗ ಇವ್ರ ಮುಂದಿನ ಭವಿಷ್ಯ ಹೇಳ್ತಾರ, ಏನಾರ ಅಂತ ಹೇಳಿಳ್ಯಾರ, ಬ್ಯಾಡ್ ನಿಂದ್ರ ಅಂತ ತಿಳ್ಕೊಂಡು ಅವ್ರನ್ನ ಹೇಳ್ಕೊಂಡು ಹೋಗಿ ಏನ್ ಮಾಡಿದ್ರು ಅಂದ್ರ ಮನೆ ಒಂದು ಒಳಗ್ ಹಾಕಿ ಕಿಲಿ ಹಾಕಿ ಅವ್ರನ್ನ ಕಾವಲ್ಗಾರನ್ನ ನೇಮಿಸ್ತಾರಂತ. ಆದ್ರೂ ಅವ್ರು ಯಾವ ಮಾಯದಲ್ಲಿ ರಾಜಬೀದಿಗೆ ಬರ್ತಾರೋ ಗೊತ್ತಿಲ್ಲ. ಬಂದವ್ರೆ ಅವ್ರ ಏನ್ ಮಾಡ್ತಾರ ಅಂತಂದ್ರ ರಾಜಬೀದಿಗೆ ಬಂದು ಹೇಳ್ತಾರಂತೆ, ಬಯಲಿಗೆ ಬಯಲು ನಿರ್ಬಯಲು ಎಂದು ಸಾರಿದರು ಅಂತ ಬರ್ತದ. ಕಡಿಯ ಕೇಳಿರನ್ನ ಎಂದು ಅವರು ವಿದ್ಯಾನಗರ ಅಂದ್ರೆ ಯಾವ್ದು ವಿಜಯನಗರ ಜನರ ಮುಂದೆ ಕನಿ ಹೇಳಿದ್ರಂತ. ಹೀಗೆ ಅವ್ರು ಏನು ಅಂದ್ರೆ ಏನು ಬ್ಯಾಡ ಅಂದ್ರುನು ಅವ್ರು ಏನಪ್ಪಾ ಅಂತಂದ್ರ ಲೋಕದಲ್ಲಿ ಆಗುತ್ತಿರುವಂತ ಪಡಿಪಾಟ್ಲನ್ನ ಅವರು ನೇರವಾಗಿ ಏನ್ ಮಾಡ್ತಿದ್ರು ಅಂತಂದ್ರ ತಮ್ಮ ಬಾಯಿ ಮುಖಾಂತರನ ಅಂದ್ರ ಸ್ಪಷ್ಟವಾಗಿ ಹೇಳ್ತಿದ್ರು ಅನ್ನೋದನ್ನ. ಅವ್ರು ಹೇಳಿದ್ದನ್ನ ಅವ್ರ ಏನು ಅಂತಂದ್ರ ಮುಂದ ಉಲ್ಲೇಖಿತ ಆಗ್ಯಾವ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ಹೇಳ್ತಾರ. ಮತ್ತೆ ಜೊತೆಗೆ ಏನು ಅಂತಂದ್ರ ಲೋಕದ ಇವರು ರುದ್ರಮುನಿ ಹಾಗೂ ಸಿದ್ದರಾಮಯ್ಯನವರಿಗೆ ಚನ್ನಬಸವಣ್ಣವ್ರು ಹೇಳುವಂತ ಒಂದು ಕಾಲಜ್ಞಾನದಲ್ಲಿ ಮುಂದೆ ಆಗುವಂತ ಪೂರ್ವ ಕೂಡ ಅವರು ಹೇಳ್ತಿದ್ರಂತೆ. ಹೀಗೆ ಕಾಲಜ್ಞಾನ ವಚನಗಳಲ್ಲಿ ಬಂದಿರುವಂತ ಭವಿಷ್ಯವಾಣಿ ಅಬದ್ಧ ಹಾಗೂ ಅಸಂಬದ್ಧ ಸರ್ವಜ್ಞನ ಕಾಲಜ್ಞಾನ ಪದ್ಧತಿಯಲ್ಲಿ ವಿಜಯನಗರ ಸಾಮ್ರಾಜ್ಯವು ಮಮ್ಮದರಿಂದ ನಾಶ ಹೊಂದದ್ದು. ನಾನ್ ನಿನ್ನೆ ಇವನ್ನೆಲ್ಲ ಹೇಳಿದೆ. ಇವು ಅಸಂಬದ್ಧ ಹಾಗೂ ಅಬದ್ಧ ಅನ್ನುವಂಥದ್ದು ಇಲ್ಲವೇ ಇಲ್ಲ. ನಾವು ನಿನ್ನೆ ನೋಡಿದ್ವಲ್ಲ, ಅದ್ರ ಪ್ರಕಾರ ಯಾವು ಏನು ಅಂತಂದ್ರ ಸರ್ವಜ್ಞ ಹೇಳಿದಂತ ಮಾತು ಎಲ್ಲವೂ ಸತ್ಯವೇ ಆಗ್ಯವ, ಯಾವು ಏನಪ್ಪಾ ಅಂತಂದ್ರ ಸುಳ್ಳು ಆಗಿಲ್ಲ ಅನ್ನುವಂತ ಮಾತನ್ನ ನಾವಿಲ್ಲಿ ನೋಡ್ಬೋದು. ಆಗ ಇನ್ನೊಂದ್ ಏನಪ್ಪಾ ಅಂತಂದ್ರ ಸರ್ವಜ್ಞ ಇನ್ನೊಂದ್ ಕಡೆ ಹೇಳ್ತಾನೆ, ಏನು ಅಂತಂದ್ರ ಒಂದ್ ಮಾತು ಬರ್ತದಿಲ್ಲಿ, ನಾ ನಿಮ್ಗೆ ನಿನ್ನೆ ಹೇಳಿದ ಏನು ಅಂತಂದ್ರ ಮದಿಸಿದ ವಿರೂಪಾಕ್ಷನ ಹೆತ್ತ ತಂದೆಯನ್ನ ಕೊಂದು ಬತ್ತಲೆ ಹೆಣ್ಣಿಗೊಳಗಾಗಲು ರಾಜ್ಯದಲ್ಲಿ ಕತ್ತಲೆಯಾಗುವುದು ಸರ್ವಜ್ಞ ಅಂತ. ಅದಕ್ಕ ಮತ್ತದ್ರ ಜೊತೆ ಹಂಪೆಯಲ್ಲಿ ಮುಸಲ್ಮಾನರು ಹಸು ಹಾಗೂ ನಂದಿಯನ್ನ ಕತ್ತರಿಸಿ ಬಿಸ್ಮಿಲ್ಲಾ ಮಾಡುವರು, ಕೋಳಿ ಕುರಿಗಳನ್ನ ಕಡಿಯುವರು. ಸೂಳಿಗೆ ಒಬ್ಬ ಮಗ ಹುಟ್ಟಿ ಆತ ಮುನಿಪುರವನ್ನ ಆಳುವನು. ಕಾಳಗವಿಲ್ಲದೆ ಅಂದ್ರ ರಕ್ತಪಾತವಿಲ್ಲದೆ ಏನು ಅಂತಂದ್ರ ಆತ ಸಾಯಲು ಪುರವೆಲ್ಲ ನಾಶವಾಗೋದು. ಮತ್ತೆ ನಾನು ಹೇಳಿದ್ದೆ ನಿಮ್ಗ, ಆಂಗ್ಲ ದೇಶದ ಪರಂಗಿಯರು ಅಂದ್ರೆ ಪರಂಗಿಯವರು, ಏನು ಕೆಂಪು ಬಣ್ಣದವ್ರು ಅಂತೀರಿ, ಕೆಂಚು ಬಣ್ಣದವ್ರು ಅಂತ ಹೇಳ್ತಿರ್ಲಿಲ್ಲ, ಅವರೆಲ್ಲ ಬಂದು ಇದು ಏನು ನಮ್ಮ ಶ್ರೀರಂಗಪಟ್ಟಣವನ್ನ ಆಕ್ರಮಿಸಿ ಆತರ. ಆಮೇಲೆ ಏನು ಅಂತಂದ್ರ ಚನ್ನಪಟ್ಟಣ ನುಣ್ಣುಗ ಆಗ್ತದ. ಶ್ರೀರಂಗಪಟ್ಟಣದಲ್ಲಿ ರಂಗಭಕ್ತರು ಹುಟ್ಟಿ ಶ್ರೀರಂಗನಾಥನ ಪೂಜೆ ಕರಿಗೊಳ್ಳುವುದು, ಪಟ್ಟಣ ನಾಶವಾಗುವುದು. ಚೋಳ ದೇಶದಿಂದ ಚೋಳರು, ಬಹುಶಃ ಅವರು ಬೌದ್ಧರು ಇರ್ಬಹುದಂತ ಮಾತು ಹೇಳ್ತಾರ. ಚೋಳ ದೇಶದಿಂದ ಚೋಳರು ಅವ್ರು ಬಂದು ಅವ್ರು ಏನಪ್ಪಾ ಅಂತಂದ್ರ ಇಲ್ಲಿ ಬಂದು ಬಸ್ತಿ ಅಂತಂದ್ರ ಜೈನರ ದೇವಾಲಯ ಅಥವಾ ಜೈನರ ಬಸದಿ ಅಂತ ಹೇಳ್ತಾರ. ಅವ್ರ ಏನಪ್ಪಾ ಅಂತಂದ್ರ
ಅವನ್ನೆಲ್ಲವನ್ನ ಹಾಳು ಮಾಡ್ತಾರ. ಆಮೇಲೆ ಹೆಂಗಸರನ್ನ ಹೋಲುವ ಮಂಗನ ತಲೆಯವರು ಅಂದ್ರೆ ಅವರೇ ಆಂಗ್ಲರು ಇಲ್ಲಿ ನಮ್ಮ ಸಂಗಮಕ್ಕೆ ಬಂದು ನೆಲೆಸಿ ರಾಜ್ಯವನ್ನ ನುಂಗಿ ಬಿಡ್ತಾರ. ಹೀಗೆ ಪ್ರತಿಯೊಂದು ಅವ್ರಿಗೊಂದ್ ಮಾತು ಹೇಳ್ತಾರೆ, ಏನು ಅಂದ್ರೆ ಕಾಲ್ ಕುಪ್ಪುಸ ಅಂತ ಹೇಳ್ತಾರೆ. ಕಾಲ್ ಕುಪ್ಸ ನಮ್ ಕನ್ನಡದವ್ರು ನಾವ್ ಹೇಳ್ತೇವೆ, ಅದಕ್ಕ ಸಾಕ್ಸ್ ಅಂತ ಹೇಳ್ತೇವಿ. ಅಂತ ಕಾಲ್ ಕುಪ್ಸ ಹಾಕೋರು ನಮ್ಮ ಒಂದು ಇದಕ್ ಬಂದು ಅಂತವ್ರು ಏನು ಅಂದ್ರ ನಮ್ಮ ದೇಶದೊಳಗ್ ಬಂದು ಏನೆಲ್ಲಾ ಮಾಡ್ತಾರ ಅನ್ನುವಂತ ಮಾತನ್ನ ಏನು ಅಂದ್ರೆ ನಮ್ಮ ಸರ್ವಜ್ಞ ಪ್ರತಿಯೊಂದು ತನ್ನ ಎಷ್ಟೋ ಒಂದು ಏನು ಅಂತಂದ್ರೆ ತನ್ನ ತ್ರಿಪದಿ ಒಳಗ ಹೇಳ್ತಾ ಹೋಗ್ತಾನ. ಹೀಗೆ ಹೇಳುವ ಹೊತ್ತಿನೊಳಗ ಇಲ್ಲಿ ಒಟ್ಟಾರೆ ಸರ್ವಜ್ಞ ಹೇಳಿದಂತ ಅವ ಒಬ್ಬ ತತ್ವಜ್ಞಾನಿ, ಜೊತೆಗೆ ಅವನ ಹುಟ್ಟಿಗೂ ಒಂದು ಏನು ಅಂತಂದ್ರ ವಿಶಿಷ್ಟತೆ ಐತಿ. ನಾವೆಲ್ಲ ಅದನ್ನ ಏನು ಅಂತಂದ್ರ ಓದಿರಬಹುದು. ಯಾವ ರೀತಿಯಾಗಿ ಗಂಡ ಹೆಂಡತಿ ಮಕ್ಕಳ ಆಗದೇ ಇದ್ದಾಗ ಏನಪ್ಪಾ ಅಂತಂದ್ರ ಅವ ಏನು ಅಂತಂದ್ರ ತಂದೆ ಏನ್ ಮಾಡ್ತಾನ ಅಂತಂದ್ರ ಯಾತ್ರೆ ಕೈಕೊಂಡು ಅವ ಏನು ಅಂತಂದ್ರ ಹೋಗ್ತಾನ. ಎಲ್ಲಿ ಅಂತಂದ್ರ ಆರಾಧ್ಯ ಭಾಮನ ಅಂತ ಬಸವರ್ಷ ಹೆಂಗ್ ಮಾಡ್ತಾನ ಅಂತಂದ್ರ ಅವ್ರಿಗೆ ಮಕ್ಕಳ ಆಗದಿದ್ದಾಗ ತನ್ನ ಹೆಂಡತಿ ಮಲ್ಲಮ್ಮನನ್ನ ಏನ್ ಮಾಡಿದ, ಸಮಾಧಾನ ಮಾಡಿ ನನಗ ಪುತ್ರ ಸಂತಾನ ಆಗ್ಲಿ ಅಂತ ನಾನು ಬೆಡ್ಕೊಂಡ್ ಬರ್ತೀನಿ, ನಾನು ಹೋಗ್ತೀನಿ ಅಂತ ತಿಳ್ಕೊಂಡು ಅವರು ಎಲ್ಲಿ ಹೋಗ್ತಾನ ಅಂದ್ರ ಕಾಶಿ ಕ್ಷೇತ್ರಕ್ಕೆ ಹೋಗ್ತಾನ ಅನ್ನುವಂಥದ್ದನ್ನ ನಾವು ಓದ್ತೇವಿ. ಕಾಶಿ ಕ್ಷೇತ್ರಕ್ಕೆ ಹೋಗಾದ ಈಗ ನಂಗ ಯಾವುದೇ ರೀತಿಯಾದಂತ ವಾಹನಗಳ ಸೌಕರ್ಯ ಇರುವುದಿಲ್ಲ. ಅವಾಗ ಯಾವುದೇ ರೀತಿಯಾದ ಒಂದ ಕಾಲ್ನಡಿಗೆಯಿಂದನ ಹೋಗ್ಬೇಕು. ಹಾಗೆ ಅವ ಏನು ಅಂತಂದ್ರ ಹೋಗ್ತಾನ ಅಂತ. ಅಲ್ಲಿ ಕಾಶಿಗ್ ಹೋಗಿ ಮುಟ್ಟಿದ ನಂತರ ಅವ ಏನು ಅಂತಂದ್ರೆ ಕಾಶಿ ವಿಶ್ವನಾಥನ ಒಂದು ಸೇವೆಯನ್ನ ಅತ್ಯಂತ ಭಕ್ತಿಯಿಂದ ಮಾಡಿ ಅಲ್ಲೇ ಮಲಗಿದಾಗ ಅವಾಗೇನೋ ಕನಸಿನಲ್ಲಿ ಏನು ಕಾಶಿ ವಿಶ್ವನಾಥನ ಪ್ರತ್ಯಕ್ಷ ಆಗಿ ನಿನಗೆ ಪುತ್ರ ಪ್ರಾಪ್ತಿ ಆಗ್ತದ, ನಿನಗೊಬ್ಬ ಒಳ್ಳೆಯ ಸಂತಾನ ಆಗ್ತದ, ಒಂದು ಒಳ್ಳೆ ಉತ್ತಮವಾದಂತ ಮಗು ಹುಡ್ತಾನ, ಮತ್ತ ಆ ಮಗು ಏನಪ್ಪಾ ಅಂತಂದ್ರ ನನ್ನ ವರಪ್ರಸಾದದಿಂದ ಮಹಾಜ್ಞಾನಿ ಆಗ್ತಾನ ಅಂತ ಅವನ ಕನಸಿನೊಳಗ ಬಂದು ಯಾರು ಹೇಳಿದ್ರು ಅಂತಂದ್ರ ಕಾಶಿ ವಿಶ್ವನಾಥ ಹೇಳಿದ ಅಂತ. ನೋಡ್ರಿ, ಇಷ್ಟೆಲ್ಲಾ ನೋಡಿದ್ರೆ ಈ ಕಾಲಜ್ಞಾನದೊಳಗ ಇವ ಹಿಂಗ್ ಹೇಳಿದ್ದು, ಇವೆಲ್ಲಾ ದೇವ್ರು ಕೂಡ ಕನಸಿನೊಳಗ್ ಬಂದು ಈ ತರ ಹೇಳ್ತಾರ ಅನ್ನೋದನ್ನ ನೋಡಿದಾಗ ಇದು ಎಷ್ಟ್ರ ಮಟ್ಟಿಗೆ ನಮ್ಗೆ ಇದು ಸತ್ಯ ಅನ್ನೋದು ಕೂಡ ಇಲ್ಲಿಯೂ ನಮಗ ಅನಿಸದೆ ಇರ್ಲಾರ್ದು. ಹೀಗೆ ಅವ ಕೊನೆಗೆ ಏನಾಯ್ತು ಅಂತಂದ್ರೆ ಅಷ್ಟು ಬಹಳ ಖುಷಿ ಆಗ್ತಾನೆ. ಯಾವಾಗ ಕಾಶಿ ವಿಶ್ವನಾಥನೇ ಸ್ವತಃ ಕನಸಿನೊಳಗ ಬಂದು ಈ ತರ ನಿನ್ಗೊಬ್ಬ ಒಳ್ಳೆಯ ಪುತ್ರ ಜನಿಸ್ತಾನ ಅಂತಂದಾಗ ಬಹಳ ಖುಷಿಯಾಗಿ ಮತ್ತೆ ಅವ ಏನ್ ಮಾಡದ ಅಂತಂದ್ರೆ ಎದ್ದು ಅಲ್ಲೇ ಹರಿಯುತ್ತಿರುವಂತ ಗಂಗಾ ನದಿಯೊಳಗ ಸ್ನಾನ ಮಾಡಿ ವಿಶ್ವನಾಥನ್ಗ ಏನು ಅಂದ್ರ ಪೂಜೆಯನ್ನ ಸಮರ್ಪಿಸಿ ಪ್ರಸಾದವನ್ನ ತೆಗೆದುಕೊಂಡು ಅವ ಏನ್ ಮಾಡಿದ ಅಂತಂದ್ರ ಬಹಳ ಖುಷಿಯಿಂದ ಏನ್ ಮಾಡಿದ ಅಂತಂದ್ರ ತನ್ನ ಊರಿಗೆ ಬರ್ಲಿಕ್ಕತ್ತಿದ್ದ ಅಂತ. ಅಂದ್ರ ಹಗಲಿರು ಒಂದ ದಿವ್ಸಕ್ ಬರುದಲ್ಲ, ಹಗಲಿರುಳು ಪ್ರಯಾಣ ಮಾಡಿ ಮಾಡಿ ನಡೆದು ಸುಸ್ತಾಗಿ ಎಷ್ಟೋ ಗ್ರಾಮಗಳಲ್ಲಿ ವಸ್ತಿ ಮಾಡಿ ಅಂದ್ರ ವಸ್ತಿ ಇದ್ದು ಕೊನೆಗೆ ಏನು ಅಂತಂದ್ರ ಕೊನೆ ದಿವ್ಸ ಬಹಳ ಸಿಕ್ಕಾಪಟ್ಟೆ ಮಳಿ ಬರ್ತಿರ್ತದಂತ. ಅಲ್ಲಿ ದಾರಿಯೊಳಗ ಒಂದು ಅಂಬ್ಲೂರು ಅನ್ನುವಂತ ಒಂದು ಊರು ಸಿಗ್ತದ ಅಂತ. ಅಂಬ್ಲೂರ್ ಅನ್ನುವಂತ ಊರಿಗೆ ರಾತ್ರಿ ಬಹಳ ಆಗಿರ್ತದ, ಮತ್ತ ಮಳೆ ಬರ್ತಿರ್ತದ. ಭಯಂಕರವಾದಂತ ಗುಡುಗು ಸಿಡಿಲುಗಳಂತ ಇದ್ದಾಗ ಅವ ಏನ್ ಮಾಡ್ತಾನ ಅಂದ್ರ ಅಲ್ಲೇ ಯಾರ್ದೋ ಒಂದು ಮನಿ ನೋಡಿ ಸಮೀಪದೊಳಗ ಒಂದು ಮನಿಯೊಳಗ ಹೋಗ್ತಾನ. ಅಲ್ಲೇ ಯಾವ್ದು ಅಂತಂದ್ರ ಕುಂಬಾರ ಶಾಲೆ ಒಳಗ್ ಹೋಗ್ತಾನ. ಅಲ್ಲೇ ಒಬ್ಬ ಹೆಣ್ಮಗಳು ಇರ್ತಾಳ, ಯಾರು ಅಂದ್ರ ಕುಂಬಾರ ಮಾಳಿ ಅಂತ ಅನ್ನೋಳು ಇರ್ತಾಳ ಅಂತ. ಅವಳ ಮನೆಯೊಳಗ ಇವ ಏನಪ್ಪಾ ಅಂದ್ರ ವಸ್ತಿ ಮಾಡ್ತಾನ. ಬಸವರಸ ಅಂತ ಅಲ್ಲಿ ವಸ್ತಿ ಮಾಡಿದಾಗ ಅಲ್ಲಿ ಹೇಳ್ತಾರ ಏನು ಅಂದ್ರ ಒಂದು ಕಾಲಧರ್ಮದ ಒಂದು ಸಂಯೋಗದಿಂದ ಆ ಒಂದು ಕುಂಬಾರ ಮಾಳಿಯಲ್ಲಿ ಇವ ಬಸವರಸ ವ್ಯಾಮೋಹಗೊಂಡು ಅಲ್ಲಿ ಕಾಮ ವಿಕಾರವಾಗಿ ಅವ ಏನ್ ಮಾಡಿದ ಅಂದ್ರೆ ಕಾಶಿಯಿಂದ ತಂದಂತ ತೀರ್ಥ ಪ್ರಸಾದಗಳ ಎಲ್ಲವನ್ನ ಮಾಳಿಗೆ ಕುಂಬಾರ ಮಾಳಿಗೆ ಕೊಟ್ಟ ಅನ್ನುವಂತ ಮಾತು, ಕೊಟ್ಟು ಅವಳ ಸಂಘ ಮಾಡಿದ ಅನ್ನುವಂತ ಮಾತು ನಾವು ಇಲ್ಲಿ ಒಂದ್ ಕಡೆ ಓದ್ತೀವಿ. ಮತ್ತೆ ಹೀಗೆ ಅದು ಏನಾಯ್ತು ಅಂತಂದ್ರ 9 ತಿಂಗಳ ನಂತರ ಮಾಳಿ ಕುಂಬಾರ ಮಾಳಿ ಏನು ಅಂದ್ರ ದಿವ್ಯ ತೇಜಸ್ಸಿನ ಒಂದು ಗಂಡು ಕೂಶಿಗೆ ಜನ್ಮ ಇತ್ತಳು ಅನ್ನುವಂಥದ್ದು ನಾವು ಇಲ್ಲೇ ಬರ್ತದ. ಹಂಗಾದ್ರ ಆ ಜನ್ಮವಿತ್ತಂತ ಆ ಕೂಶಿಗೆನ ಮೊದಲ ಒಂದು ನಾಮಕರಣ ಯಾವ್ದಾಗಿರ್ತೈತಿ, ಪುಷ್ಪದತ್ತ ಅನ್ನುವಂತ ಒಂದು ನಾಮಕರಣವನ್ನ ಮಾಡ್ತಾರ. ಇದೇ ಮಗು ಏನಾಯ್ತು ಅಂತಂದ್ರ ಮುಂದೆ ಬೆಳೆದ ದೊಡ್ಡವನಾಗಿ ಸರ್ವಜ್ಞ ಅನ್ನುವಂತ ಒಂದು ಹೆಸರಿನೊಳಗ ಪ್ರಸಿದ್ಧ ಆದ. ಮತ್ತೆ ಇವಾಗ ಏನು ಅಂತಂದ್ರ ದೈವಿ ಒಂದು ಅನುಗ್ರಹ ಇರ್ತದಲ್ಲ, ಅದೇ ಒಂದು ಉದ್ದೇಶಕ್ಕೆ ಇರ್ಬೋದು. ಬಾಲ್ಯದೊಳಗ ಮಗುವಿದ್ದಾಗನ ಸಾಕಷ್ಟು ಅಗಾಧವಾದ ಪಾಂಡಿತ್ಯವನ್ನ ಪಡ್ಕೊಂಡಿದ್ದ ಅನ್ನುವಂತ ಮಾತನ್ನ ನಾವಿಲ್ಲಿ ನೋಡ್ಬಹುದು. ಹಾಗೆ ಅಂತ ಒಬ್ಬ ಏನು ಅಂತಂದ್ರ
ಇವತ್ತು ನಾವು ಸಾಕಷ್ಟು ಅವನ ತ್ರಿಪದಿಗಳನ್ನ ಎಲ್ಲರ ಬಾಯಿಗಳು ಮಾತಿಗೆ ಮುನ್ನ ನಾವ್ ಏನ್ ಮಾಡ್ತೇವಿ, ಸರ್ವಜ್ಞ ಹಂಗ ಹೇಳಿದ್ದ, ಸರ್ವಜ್ಞ ಹಿಂಗ ಹೇಳಿದ್ದ ಅಂತ ಸರ್ವಜ್ಞನ ನೆನೆಯದ ದಿನವೇ ಇಲ್ಲ. ಆಮೇಲೆ ಸರ್ವಜ್ಞನ ಬಗ್ಗೆ ನಮ್ಗೆ ಎಷ್ಟು ಕನಿಷ್ಠ ಇಲ್ಲ ಅಂದ್ರೂ ಒಬ್ಬೊಬ್ರಿಗೆ 4-5 ಏನು ಅಂದ್ರೆ ತ್ರಿಪದಿಗಳಾದ್ರೂ ನಮ್ಗೆ ಎಲ್ಲರಿಗೂ ಒಬ್ಬೊಬ್ರಿಗೆ ಗೊತ್ತಿದ್ದೇ ಇರ್ತಾವ. ಯಾಕಂದ್ರೆ ಮಾತಿನ ಮುಂದೆ ನಾವು ಸರ್ವಜ್ಞನ ನೆನೆಸದೇ ಇದು ಇರೋದಿಲ್ಲ. ಅಂತ ಒಬ್ಬ ಸರ್ವಜ್ಞ ನಮ್ಮ ಕರ್ನಾಟಕದಲ್ಲಿ ಆಗಿ ಹೋದ ಅನ್ನೋದೇ ನಮ್ಗೆ ಏನಪ್ಪಾ ಅಂತಂದ್ರೆ ಬಾಳ್ ಒಂದು ಹೆಮ್ಮೆಯ ವಿಷಯ ಅಂತ. ಅವನ ಒಂದು ಏನು ಅಂತಂದ್ರೆ ಸಾಕಷ್ಟು ಅಂದ್ರೆ 73 ವಚನಗಳ ಕಾಲಜ್ಞಾನದೊಳಗ ಅಂತ ಒಬ್ಬ ಸಾತ್ವಿಕ, ಒಬ್ಬ ಒಳ್ಳೆಯ ಏನು ಅಂತಂದ್ರ ಮೇಧಾವಿಯಾದಂತ ಒಬ್ಬ ಸರ್ವಜ್ಞ, ಅವನ ಸಾವು ಕೂಡ ಬಹಳ ವಿಚಿತ್ರ ಆಯ್ತು ಅನ್ನೋದನ್ನ ಎಲ್ಲೋ ಒಂದ್ ಕಡೆ ನಾನು ಓದ್ತೀನಿ. ಅದೇನೋ ಅವನ ವಚನ, ಅವನ ತ್ರಿಪದಿಗಳ ವಿರುದ್ಧವಾಗಿ ತದ್ವಿರುದ್ಧವಾಗಿ ಯಾರ ವಚನ ಹೇಳ್ತಾರ ಅವಾಗ ಅವನ ಸಾವಾಗ್ತೈತಿ ಅನ್ನುವಂಥದ್ದನ್ನ ನಾನು ಓದಿದೆ. ಅದ್ರಾಗ ಅವನ ಅಕ್ಕ ಅಂತ ಬರ್ತಾಳ, ಆಕಿ ಯಾವ ರೀತಿ ಅಕ್ಕನೇ ಅವಂಗ ಏನಾಯ್ತು ಅಂತಂದ್ರ ವಿರುದ್ಧವಾಗಿ ತದ್ವಿರುದ್ಧವಾಗಿ ಯಾವ್ದೋ ಒಂದು ವಚನ ಹೇಳಿದಾಗ ಅವನ ಸಾವಾಯ್ತು ಅಂತ ಅನ್ನೋದನ್ನ ನಾನು ಕೇಳಿದ್ದು, ಒಂದ್ ಕಡೆ ಓದಿದ್ದು. ಆದ್ರೆ ಅದ್ ಎಷ್ಟ್ರ ಮಟ್ಟಿಗೆ ಸತ್ಯ ಅಂತ ನನಗೆ ಗೊತ್ತಿಲ್ಲ. ಅದಕ್ಕ ಏನ ಇರ್ಲಿ, ನಮ್ಮ ಸರ್ವಜ್ಞ ಕವಿ ಮಾತ್ರ ನಮ್ಮ ದಿನನಿತ್ಯದ ಜೀವನದ ಬೆಳಕಿಗೆ ಸಾಕಷ್ಟು ಏನು ಅಂತಂದ್ರ ಅವರು ಸರ್ವಜ್ಞನ ವಚನಗಳ ನಮ್ ದಾರಿ ದೀಪ ಆಗ್ತಾವ ಅಂತ. ಮತ್ತೆ ಏನು ಅಂದ್ರ ಅವನ ವೇಷಭೂಷಣ ನಿಮ್ಗೆಲ್ಲಾ ಗೊತ್ತದ ಹೆಂಗ ಅಂತಂದ್ರ ಇವತ್ತ ಒಂದು ಸರ್ವಜ್ಞ ತುಂಡುಗಂಬಳಿ ಹಾಕೊಂಡು ನಾವ್ ಸರ್ವಜ್ಞನ ಮೂರ್ತಿ ನೆನಪು ಮಾಡ್ಕೊಂಡ್ವಿ ಅಂದ್ರ ನಮ್ ಮುಂದ ಬಂದ್ ನಿಂತು ಬಿಡ್ತದ. ಅಂದ್ರ ಅವನ ಕಂಬಳಿ ಹಾಕೊಂಡದ್ದು, ಆಮೇಲೆ ಅವನ ಇರುವ ವೇಷಭೂಷಣ, ಅವನ್ ಕೈಯೊಳಗ್ ಹಿಡಿದಂತಿದು, ಇವೆಲ್ಲಾ ನೋಡ್ಬಿಟ್ರೆ ಇವ ಸರ್ವಜ್ಞ ಅಂತ ಯಾರಾದ್ರೂ ಕೂಡ ನಾವು ಹೇಳ್ಬಹುದು ಅಂತ. ಅದ ತುಂಡುಗಂಬಳಿಯನ್ನ ಹಾಕೊಂಡು ಹಿಂಡನಗಲಿದ ಗಜದಂತೆ ಸ್ವಚ್ಛಂದದಿಂದ ನಾಡನ್ನ ಸುತ್ತಿದ ಜ್ಞಾನಿಯೇ ಹೊರತು, ಜ್ಞಾನಿಯವ ಸ್ವಚ್ಛಂದವಾಗಿ ಅವ ಮದಿವಿ ಮಕ್ಕಳು ಅನ್ನುವಂತ ಗೋಜಿಗೆ ಹೋಗ್ಲಾರದನ ಏನು ಅಂತಂದ್ರ ಇಡೀ ಜಗತ್ತನ್ನೇ ಅಂದ್ರೆ ಬೇರೆ ಬೇರೆ ಎಲ್ಲ ಕಡೆ ಸ್ವಚ್ಛಂದವಾಗಿ ತಿರುಗಿ ಕಂಡದ್ದನ್ನ ಅನುಭವಿಸಿದ್ದನ್ನ ನೇರವಾಗಿ ಅವ ಹೇಳ್ತಾ ಹೋದ ಅನ್ನುವಂತ ಮಾತು ಇಲ್ಲಿ ಬರ್ತದ. ಅವನ ಹೇಳಿದಂತ ವಾಣಿ, ಭವಿಷ್ಯವಾಣಿ ಏನಪ್ಪಾ ಅಂತಂದ್ರ ಅವು ಕೆಲವೊಂದಿಷ್ಟು ಸತ್ಯನವಾದು ಅಂತ. ಅವೇನು ಒಬ್ಬ ದೊಡ್ಡ ನಾನು ಮಹಾತ್ಮನ್ ಅಂತ ಹೇಳ್ಕೊಂಡಿಲ್ಲ, ಆಮೇಲೆ ನಾನೇನ್ ಕನಿ ಹೇಳ್ತೀನಿ ಅಂತ ಹೇಳಿಲ್ಲ. ಒಟ್ಟಾರೆ ಏನು ಅಂತಂದ್ರ ಅವನ ಕಾಲಜ್ಞಾನದ ಹೆಸರಿನೊಳಗ ಕೆಲವೊಂದಿಷ್ಟು ಏನು ಅಂತಂದ್ರ ತ್ರಿಪದಿಗಳು ಮಾತ್ರ ಇಲ್ಲೇ ಅದಾವು. ಕೆಲವೊಂದಿಷ್ಟು ಮಂದಿ ಅದು ಸರಿಯಲ್ಲ, ಸರ್ವಜ್ಞನ ಹೆಸರಿಗೆ ಯಾರೋ ಹೇಳಿ ಅವನ ಆತರ ಕಟ್ಟ್ಯಾರ, ಅವನ್ ಹೇಳಿಲ್ಲ ಅಂತನೂ ಹೇಳ್ತಾರಂತೆ. ಆದ್ರ ಏನ ಇರ್ಲಿ, ಬಸವಣ್ಣನವ್ರ ಅವ್ರ ಏನಪಾ ಅಂತಂದ್ರ ಇದನ್ನೆಲ್ಲಾ ಅವ್ರಿಗೆ ಹೇಳಿದ ಅಂತ ಅನ್ನುವಂಥದ್ದು ನಿಮ್ಗೆ ಗೊತ್ತದ. ಸರ್ವಜ್ಞ ಕವಿ ಬಸವಣ್ಣನ ನೆನೆಸ್ಕೊಂಡನೆ ಕಾಲಜ್ಞಾನದ ಮೊದಲನೇ ವಚನ ಬರದ, ಅಲ್ಲಿಂದ ಅದು ಶುರುವಾಯ್ತು ಅನ್ನುವಂತ ಮಾತುನು ಐತಿ. ಅಂದ್ರೆ ಅವರು ಬಸವಣ್ಣವ್ರು ನೆನೆಸ್ಕೊಂಡು ಆ ವಚನಗಳನ್ನ ಬರೀತಾರ ಅಂತ. ಹೀಗೆ ಅವ್ರ ಕಾಲಜ್ಞಾನ ವಚನಗಳ ಒಂದು ಉಲ್ಲೇಖ ಸರ್ವಜ್ಞನ ವಚನಗಳಲ್ಲಿ ಒಂದು ದೊಡ್ಡದಾದ ಮಹತ್ವಪೂರ್ಣವಾದಂತ ಭಾಗ ಅಥವಾ ಪದ್ಧತಿ. ಅಂದ್ರೆ ನಾ ಕೊನೆದೊಂದು 16ನೇದೊಳಗ ಹೇಳಿದ್ನೆಲ್ಲ ಕಾಲಜ್ಞಾನ ಪದ್ಧತಿ, ಅದು ಏನು ಅಂತಂದ್ರೆ ಇವತ್ತಿನವರೆಗೂ ಅದು ಏನು ಅಂತಂದ್ರೆ 73 ತ್ರಿಪದಿಗಳು ಅದಾವು. ಅದ್ರಾಗ ನಾನು ಒಂದ್ 5-6 ವಚನಗಳನ್ನ ಹೇಳಿದೆ. ಅದಕ್ಕೆ ಇನ್ನೂ ಒಂದಿಷ್ಟು ವಿವರಗಳನ್ನ ನೋಡ್ಬೇಕಾದ್ರೆ ನನಗ ಅಷ್ಟು ಪೂರ್ಣ ವಿವರ ಇವತ್ತು ನೋಡ್ಬೇಕು ಅಂದ್ರೂ ಕೂಡ ಸಾಧ್ಯ ಆಗ್ಲಿಲ್ಲ. ಅದಕ್ಕ ಇಷ್ಟ್ರ ಮಟ್ಟಿಗೆ ನನಗ ಗೊತ್ತಿದ್ದದ್ದನ್ನ ನಾನು ನಿಮ್ಗ ಇಲ್ಲಿ ಹೇಳಿನಿ. ಇನ್ನು ನಮ್ಮಲ್ಲಿ ಸಾಕಷ್ಟು ಮಂದಿ ಇಲ್ಲಿ ಹಿರಿಯರ್ ಅದಾರ, ಅದನ್ನ ಕುರಿತು ಇನ್ನು ಹೆಚ್ಚಿನ ಮಾಹಿತಿಯನ್ನ ನಮಗೂ ಹೇಳ್ತಾರ ಅಂದ್ರೆ ನಾವು ಅದನ್ನ ಕೇಳ್ತೇವಿ. ಇಲ್ಲೇ ಅದಕ್ಕ ಏನು ಅಂತಂದ್ರ ಕಾಲಜ್ಞಾನವನ್ನ ಹೇಳುವಂತ ಸಾಹಿತ್ಯ ಹಸ್ತ ಪ್ರತಿಭೆ ಕೂಡ ದಾವಣಗೆರೆಯ ಶ್ರೀ S.S. ಉಮಾಪತಿಯವರು ಬರ್ದದ್ದು. ಅವರು ಏನು ಸಕಲ ಪುರಾತನ ಕಾಲಜ್ಞಾನ ವಚನಗಳನ್ನ ಸಂಪಾದಿಸಿ ಹೊರ ತಂದಿರುವುದು ಅಂತ ಕೆಲವೊಂದಿಷ್ಟು ಆಕರ ಗ್ರಂಥಗಳನ್ನ ಕೂಡ ಇದ್ರೊಳಗ ಕೊಟ್ಟಾರ. ನಾನ ನೋಡಿದಂತ ಒಂದು ಪುಸ್ತಕದೊಳಗ ಆಕರ ಗ್ರಂಥಗಳನ್ನ ಕೂಡ ಕೊಟ್ಟಾರ. ಇರಲಿ, ಸರ್ವಜ್ಞನ ಕಾಲಜ್ಞಾನ ವಚನಗಳ ಒಂದು ಕುರಿತು ಚಿಕ್ಕದಾದ ಒಂದು ಚಿಂತನೆ ಅದನ್ನ ನಾನೇನು ಅಂತಂದ್ರ ತಮ್ಮ ಮುಂದ ಹೇಳಿದೆ. ಅದಕ್ಕ ದಯವಿಟ್ಟು ಅದನ್ನ ಇನ್ನಷ್ಟು ಮುಂದುವರೆದು ತಾವು ಯಾರ ಹೇಳ್ತಿದ್ರೆ ಹೇಳಿ, ನಾನು ಕೇಳ್ತೀನಿ. ನಿನ್ನೆ ಕೆಲವೊಂದಿಷ್ಟು ಮಂದಿ ಅದನ್ನ ನಾಣ್ಯ ಅಂತ ಹೇಳಿದ್ರು, ವಸೆದು ನಾಣ್ಯ, ಆಮೇಲೆ ಬಸವಣ್ಣವರ ಮುದ್ರೆ ಅನ್ನೋದಂತದ್ದನ್ನ ನಾನು ಮತ್ತೆ ಆಗೋ ಹೇಳಿದೆ. ಕೆಲವೊಂದಿಷ್ಟು ನಮ್ಮಲ್ಲಿ ಇರುವಂತ ಹಿರಿಯರು ಅದ್ರ ಬಗ್ಗೆ ಹೇಳ್ಯಾರ. ಈಗೂ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನ ತಾವು ದಯವಿಟ್ಟು ಯಾರಾದ್ರೂ ಹೇಳ್ತಿದ್ರ ಹೇಳಿ ಅಂತ ಎಲ್ಲರಿಗೂ ನನ್ನ ಶರಣಾರ್ಥಿಗಳನ್ನ ಹೇಳ್ತಾ ನನ್ನ ಒಂದು ಚಿಕ್ಕದಾದ ಒಂದು ಉಪನ್ಯಾಸವನ್ನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳ್ರಿ ಅಕ್ಕ. ಶರಣಾರ್ಥಿಗಳು ಅತ್ಯಂತ ಸುಂದರವಾಗಿ ಕಾಲಜ್ಞಾನದ ಸರ್ವಜ್ಞರ ಕಾಲಜ್ಞಾನದ ವಚನಗಳನ್ನ ಆಯ್ದುಕೊಂಡು ಹಲವಾರು
ವಚನಗಳನ್ನ ಹಲವಾರು ವಿಷಯಗಳ ಕಾಲಜ್ಞಾನದ ಬಗ್ಗೆ ಯಾವ ರೀತಿಯಾಗಿ ಹೇಳಿದ್ರು ಸರ್ವಜ್ಞರು ಅನ್ನೋದಕ್ಕ, ಮತ್ತು ಸರ್ವಜ್ಞರ ಲಕ್ಷಣಗಳು ಏನು ಅಥವಾ ಸರ್ವಜ್ಞ ಏನಿದ್ದ, ಅವರ ಒಂದು ಉಡುಪು ಹೆಂಗಿತ್ತು, ಅವ್ರ ಇರುವಿಕೆ ಹೆಂಗಿತ್ತು, ಅದನ್ನೆಲ್ಲವನ್ನ ಬಹಳ ಸುಂದರವಾಗಿ ಹೇಳಿದ್ರಿ. ಈಗ ನಿನ್ನೆ ಸುಂದರ್ ನಿನ್ನೆ ಹಿಡಿದು ಬಹಳ ಸುಂದರ್ ಹೇಳದಲ್ಲ ಚಂದ ಶರಣಾರ್ಥಿ ಅಮ್ಮ ತಾರದೇವಮ್ಮ ಕೊನಾಪುರ. ಶರಣಾರ್ಥಿ ಅಮ್ಮ. ಈಗ ಶಿವಕುಮಾರ್ ಪೌಟೆ ಅಣ್ಣವ್ರ ಮಾತಾಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವಜ್ಞನ ಕಾಲಜ್ಞಾನ ವಚನಗಳ ಜೊತೆಗೆ ಇತರ ಶರಣರು ಬರೆದಿರುವ ಕಾಲಜ್ಞಾನ ವಚನಗಳ ಬಗ್ಗೆ ಮೇಡಮ್ ಅವ್ರು ತುಂಬಾ ಚೆನ್ನಾಗಿ ಹೇಳಿಕೊಟ್ರು. ಅದೇ ಈ ಸೇರಿಸುವ ವಚನಗಳ ಬಗ್ಗೆ ಮೇಡಮ್ ಅವ್ರು ಹೇಳಿದ್ರು. ಇದು ಇತಿಹಾಸ ಕಾಲದಿಂದಲೂ ನಡ್ಕೊಂಡು ಬಂದಿದೆ. ಯಾಕೆಂದ್ರೆ ಮಹಾಭಾರತ ಮೂಲತಃ ಒಂದು 28,000 ಶ್ಲೋಕಗಳನ್ನೊಳಗೊಂಡ ಜಯ ಅಂತ ಹೆಸರಿದ್ದಂತ ಕೃತಿಯಾಗಿತ್ತು. ಆದ್ರೆ ಇವತ್ತು 1,00,000 ಹೆಚ್ಚಿನ ಶ್ಲೋಕಗಳನ್ನು ಒಳಗೊಂಡು ಮಹಾಭಾರತ ಆಗ್ಬಿಟ್ಟಿದೆ. ಅದು ಕಾಲಕ್ಕೆ ಇತಿಹಾಸ ಕಾಲದಲ್ಲಿ ಅದನ್ನ ಸೇರಿಸ್ಕೊಂಡು ಬಂದಿದ್ದಾರೆ. ಅದು ಮೊದ್ಲಿಂದಾನು ನಡ್ಕೊಂಡ್ ಬಂದಿದೆ. ಋಗ್ವೇದದ 1ನೇ ಮತ್ತು 10ನೇ ಮಂಡಲವನ್ನ ನಂತರ ಸೇರಿಸಿತ್ತು ಅಂತ ಆಗ್ಲೇ ವಿದ್ವಾಂಸರು ಸಾಹಿತ್ಯ ಕೃತಿಗಳಲ್ಲೆಲ್ಲ ಬಂದಿದೆ. ಇದು ನಡ್ಕೊಂಡು ಬಂದಿರೋದೇ ಇದು. ಹೀಗೆ ಅನೇಕ ಕೃತಿಗಳನ್ನ, ಈಗ ರಾಮಾಯಣದಲ್ಲಿ ಶಂಭೂಕ ವಧೆಯನ್ನ ನಂತರ ಸೇರಿಸಿರೋದು. ಹೀಗೆ ಇದು ನಡ್ಕೊಂಡ್ ಬಂದಿದೆ. ಆದ್ರೆ ಸದ್ಯಕ್ಕೆ ಏನು ಅಂದ್ರೆ, ನಮಗೆ ಇಂಥ ಒಂದು ಒಳ್ಳೆಯ ಕೃತಿಗಳು, ಅದು ಋಗ್ವೇದನೇ ಇರ್ಬೋದು, ಮಹಾಭಾರತನೇ, ರಾಮಾಯಣನೇ ಇರ್ಬೋದು, ವಚನಗಳೇ ಇರ್ಬೋದು, ಕಾಲಜ್ಞಾನ ವಚನಗಳೇ ಇರ್ಬೋದು, ಇವೆಲ್ಲ ಇವತ್ತು ನಮ್ಮ ಕೈಗೆ ಓದೋದಕ್ಕೆ ಸಿಕ್ಕಿದಾವಲ್ಲ, ಅದೇ ನಮ್ಮ ಅದೃಷ್ಟ. ಈ ಸೇರಿಸುವಿಕೆಯ ಪ್ರಕ್ರಿಯೆ ಇದು ಮೊದ್ಲಿಂದಾನು ನಡ್ಕೊಂಡೇ ಬಂದಿದೆ. ಇದ್ರ ಬಗ್ಗೆ ಏನಿಲ್ಲ. ತಿಗಡಿ ಸರ್ ಅವತ್ತು ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಹೇಳಿದ್ರು. ಅದನ್ನ ನಾವು ಪರಿಷ್ಕರಣೆ ಮಾಡ್ತಾ ಹೋಗ್ಬೇಕಾಗತ್ತೆ ಅಷ್ಟೇ. ಇರ್ಲಿ, ಕಾಲಜ್ಞಾನ ವಚನಗಳನ್ನ ನಮ್ ಕೈಗೆ ಇವತ್ತು ಇದೆ ಅನ್ನೋದೇ ನಮ್ಮ ಒಂದು ಸೌಭಾಗ್ಯ ಅಷ್ಟೇ. ಶರಣಾರ್ಥಿ. ಧನ್ಯವಾದಗಳ್ರಿ ಪೌಟಣ್ಣವ್ರ. ಶರಣಾರ್ಥಿ. ಸದ್ಗುರು ಆನಂದ ತಾಯಿ ಹಿರೇಮಠಮ್ಮಾರಿ ಮಾತಾಡ್ರಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಸರ್ವಜ್ಞ ಕವಿಗಳು ಬಹಳಷ್ಟು ಜಯಶ್ರೀ ಅಕ್ಕವ್ರು ಹೇಳ್ದಂಗೆ ಅವರು ಬಸವಣ್ಣವ್ರ ನೆನ್ಸ್ಕೊಂಡು ವಚನ ಬರೆದ್ರು ಅಂತ ಅನ್ನೋದು ಸತ್ಯ ಅನಿಸ್ತದೆ. ಯಾಕಂದ್ರೆ ಬಹಳಷ್ಟು ವಚನಗಳು ಶರಣರ ಬಗ್ಗೆ, ಬಸವಣ್ಣವ್ರ ಬಗ್ಗೆ, ಲಿಂಗಾಯತ ಧರ್ಮದ ಬಗ್ಗೆ ಅವರು ಬರ್ತಿದ್ದನ್ನ ನಾವು ನೋಡ್ಬಹುದು. ಅವರು ಬಸವಣ್ಣನವರು ಲಿಂಗ ಕೊಟ್ರು ಅನ್ನೋದಕ್ಕೂ ಕೂಡ ಅವ್ರ ಕೆಲವೊಂದು ವಚನಗಳು ಸಿಗ್ತವೆ. ಹರನೇ ಗುರುವಾಗಿತ ಮರ್ತ್ಯ ಲೋಕಕ್ಕೆ ಬಂದು ಪರಶಿವಲಿಂಗವನ್ನು ಕರಕ್ಕೆ ತಂದು ಕೊಟ್ಟ. ಪರಶಿವಲಿಂಗವನ್ನು ಕರಕ್ಕೆ ತಂದು ಕೊಟ್ಟ ಗುರುವೇ ಹರನೇ ಗುರು ಮರ್ತ್ಯ ಲೋಕಕ್ಕೆ ಬಂದು. ಈ ಒಂದು ಎತ್ತರದಲ್ಲಿ ಬಸವಣ್ಣವ್ರನ್ನ ಇಟ್ಟು ಅವ್ರು ನೋಡ್ತಾರೆ. ಪರಶಿವಲಿಂಗವನ್ನು ಕರಕ್ಕೆ ತಂದು ಕೊಟ್ಟ ಗುರುವೇ ಬಸವಣ್ಣ ಸರ್ವಜ್ಞ ಅಂತ. ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಆದಿ ಗುರುರಾಯ ಭೇದಿಸಿ ಲಿಂಗವ ಕೊಟ್ಟ. ಮೂದೇವರೊಡೆಯ ಮೂಜಗದ ಕರ್ತ. ಮೂದೇವರೊಡೆಯ ಮೂಜಗದ ಕರ್ತನೇ ಆದಿಗುರು ಬಸವ ಸರ್ವಜ್ಞ. ಆದಿಗುರು ಅಂತ ಬಸವಣ್ಣವ್ರನ್ನ ಸಂಬೋಧಿಸ್ತಾರೆ. ಆದಿಗುರುರಾಯ ಭೇದಿಸಿ ಲಿಂಗವ ಕೊಟ್ಟ ಅಂತ ಹೇಳ್ತಾರೆ. ಈ ತರ ಈ ಒಂದು ಬಸವಣ್ಣನವರೇ ಈ ಇಷ್ಟಲಿಂಗವನ್ನ ಕೊಟ್ರು ಅನ್ನೋದಕ್ಕೆ ಕೆಲವೊಂದು ಸರ್ವಜ್ಞಾನ ವಚನಗಳು ಕೂಡ ಸಾಕ್ಷಿ ಆಗ್ತವೆ. ಅದರಂತೆ ಅವ್ರ ಸಮಕಾಲೀನ ಶರಣರಂತೂ ಬಹಳಷ್ಟು ಈ ಬಗ್ಗೆ ಹೇಳಿದ್ದನ್ನ ಸಿಗ್ತದೆ, ನೋಡ್ಬಹುದು. ಮತ್ತೆ ಸರ್ವಜ್ಞ ಕವಿ ಒಂದು ವಚನದಲ್ಲಿ ಹೇಳ್ತಾರೆ, ಬಸವ ಗುರುವಿನ ಹೆಸರು ಬಲ್ಲಾತರಾರಿಲ್ಲ, ಖುಷಿ ಮಾತನಾಡಿ ಕೆಡಬೇಡ. ಖುಷಿ ಮಾತನಾಡಿ ಕೆಡಬೇಡ, ಲಿಂಗಾಯತಕ್ಕೆ ಬಸವಣ್ಣನೇ ಕರ್ತೃ ಸರ್ವಜ್ಞ ಅಂತ ಹೇಳ್ತಾರೆ. ಈ ಪ್ರಕಾರವಾಗಿ ಅವರು ಶರಣರ ಒಂದು ವಚನಗಳ ಅಧ್ಯಯನ ಅವರು ಮಾಡಿದ್ರು. ಆ ಬಗ್ಗೆ ಅವರಿಗೆ ಆ ಮಾರ್ಗಕ್ಕೆ ಆಕರ್ಷಿತರಾಗಿದ್ರು ಶರಣರು. ವಚನಗಳು ಕೂಡ ಅವರು ಬಹಳಷ್ಟು ಓದಿರ್ಬೋದೇನೋ, ಕೇಳಿರ್ಬೋದೇನೋ ಅಂತ ಅನಿಸ್ತದೆ. ಅದಕ್ಕಂತ ಶರಣರ ಒಂದು ಮಾರ್ಗದಲ್ಲಿಯೇ ಅವರು ಕೂಡ ನಡೆದು ಹೋದಂತ ಈ ಮುಂದೆ ಬರುವಂತ ಶರಣರು ಅಂತ ನಾವು ಕರಿಬಹುದು. ಅಂತ ಸರ್ವಜ್ಞ ಹೇಳದಂತ ಒಂದು ನುಡಿಗಳೆಲ್ಲ ಕುರಿ ಮುಟ್ಟದಂತ ಸೊಪ್ಪಿಲ್ಲ ಅಂತ
ಹೇಳುವಂತೆ ಬಹಳಷ್ಟು ವಿಷಯಗಳಲ್ಲಿ ಅವರು ಆ ಒಂದು ವಚನಗಳನ್ನು ಬರೀತಾರೆ. ಕೆಲವೊಂದು ಸೇರ್ಪಡೆ ಆಗಿರ್ನಬಹುದು, ಯಾಕಂದ್ರೆ ಮೂರೇ ಸಾಲಿನ ವಚನ ಇರೋದ್ರಿಂದ. ಅದಕ್ಕ ಅಂತ ಸರ್ವಜ್ಞ ಕವಿಗಳು ಈ ಒಂದು ಲಿಂಗಾಯತ ಧರ್ಮಕ್ಕೆ ಬಹಳಷ್ಟು ಎತ್ತಿ ಹೇಳಿದಂತ ಇನ್ನು ವಚನಗಳು ಸಿಗ್ತವೆ. ಈಗಾಗಲೇ ಕಾವ್ಯ ಅಕ್ಕವರು ಆ ಬಗ್ಗೆನೇ ಎಷ್ಟು ಬಸವಣ್ಣವ್ರ ಕುರಿತಾಗಿ ಅವ್ರು ಬರೆದಂತ ವಚನಗಳು ಹಾಡಿದ್ರು. ಹಾಗೆ ನಾವು ಆ ಸರ್ವಜ್ಞ ಕವಿಗಳ ಒಂದು ಶಿವಯೋಗದ ಸಾಧನೆ, ಲಿಂಗಾಯತದ ಪ್ರೇಮ, ಒಂದು ಶರಣರ ಕುರಿತಾದ ಒಂದು ಸಂಬಂಧ ಅವ್ರಿಗಿತ್ತು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ಬಹಳ ಚೆನ್ನಾಗಿ ಹೇಳಿದ್ರು ಜಯಶ್ರೀ ಅಕ್ಕವರು. ಬಹಳ ಕೆಲವೊಂದು ಎಲ್ಲವನ್ನ ಯಾರ್ಯಾರು ಬರ್ದಿರುವಂತ ಕಾಲಜ್ಞಾನ ವಚನಗಳ ಬಗ್ಗೆ ಬರ್ದಿರುವಂತ ಪುಸ್ತಕಗಳನ್ನು ಕೂಡ ಅವರು ಓದಿ ಆ ಬಗ್ಗೆ ನಮ್ಗೆಲ್ಲಾ ತಿಳಿಸಿದ್ದು ಬಹಳ ನಮ್ಗೆ ಅಪ್ಯಾಯಮಾನ ಅನಿಸ್ತು. ಅವರಿಗೆ ಧನ್ಯವಾದಗಳು. ಸರ್ವರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದ್ರಿ ಅಣ್ಣ. ಶರಣಾರ್ಥಿಗಳ ಕರ ಶರಣಾರ್ಥಿ. ಧನ್ಯವಾದಗಳು, ಬಾಳ ಚಂದ ಮಾತಾಡಿದ್ರಿ. ಹೇಳ್ರಿ ಅಣ್ಣ. ಒಂದು ನಿಮಿಷ ಮಾತಾಡ್ತೇನೆ ನೋಡ್ರಿ. ಸರ್ವಜ್ಞನ ವಚನಗಳು ನಾನು 95 ಯೂನಿವರ್ಸಿಟಿ ಒಳಗ ಓದುವಾಗ ಸುಮಾರು 2000 ವಚನಗಳು ಅಂತ ತಿಳ್ಕೊಂಡು ಡಾಕ್ಟರ್ H.M. ಮಹೇಶ್ವರ ಅಂತ ನಮಗ್ ಉಲ್ಲೇಖ ಮಾಡ್ತಿದ್ರು. ಅವರು ಮುತ್ತಂಗಿ ಚನ್ನಬಸಪ್ಪನವರು 2000 ವಚನಗಳನ್ನ ಸಂಗ್ರಹ ಮಾಡಿ ಪ್ರಿಂಟ್ ಮಾಡ್ಯಾರ ಅಂತ ತಿಳ್ಕೊಂಡೆ ನಮಗ ಅವಾಗ ಒಂದು ಆಧುನಿಕ ಸಾಹಿತ್ಯವನ್ನು ಓದಾಗ ಹೇಳ್ತಿದ್ರು ಸರ್. ಅವ್ರು ಅವತ್ತು ಅವ್ರಿಲ್ಲ, H.M. ಮಹೇಶ್ವರನವರು ಇಲ್ಲ, ತೀರಿ ಹೋಗ್ಯಾರ. ಆದ್ರೆ ತಮ್ಮ ಇವ್ ಮೇಡಮ್ ಅವ್ರ ಏನಂದ್ರು 1000 ಅಂದ್ರೆ 1000 ಅಲ್ಲ, ಸರ್ವಜ್ಞನ ವಚನಗಳು ಎಷ್ಟೋ ಕಣ್ಣಿ ಕಾಣ್ಲಾರ್ದನ ಸಂಗ್ರಹ ಆಗ್ಲಾರ್ದಕ್ಕ ಇನ್ನೂ ಉಳಿದಾವ ಸುಮಾರು 2000 ವಚನಗಳ ಪ್ರಸ್ತುತ ಅದಾವ ಅನ್ನುವಂಥದ್ದನ್ನ ನಮ್ಮ 95ರಾಗ ನಮ್ಗೆ ಉಪನ್ಯಾಸಗಳು ಹೇಳ್ತಿದ್ರು. ಈ ವಿಷಯವನ್ನು ತಮ್ಮೆಲ್ಲರಿಗೂ ಗಮನಕ್ಕೆ ತರ್ತದೆ. ಧನ್ಯವಾದಗಳು. ಧನ್ಯವಾದಗಳ್ರಿ ಅಣ್ಣಾರ. ಡಾಕ್ಟರ್ D.A. ಬಾಗಲಕೋಟೆ ಅಪ್ಪ ಅವ್ರು. ಎಲ್ಲರಿಗೂ ಶರಣಾರ್ಥಿಗಳು. ಜಯಶ್ರೀ ಭಂಡಾರಿ ಮೇಡಮ್ ಅವರು ಹೇಳಿದ್ದನ್ನ ಬಹಳಷ್ಟು ಜನ ಒಪ್ಕೊಂಡದ್ದು ಸರಿನೇ ಅದೇ. ಆದ್ರೆ ಮುಖ್ಯವಾಗಿ ನಾನು ಇಲ್ಲಿ 1-2 ಅಂಶಗಳನ್ನು ಸ್ಪಷ್ಟಪಡಿಸ್ಲಿಕ್ಕೆ ಇಚ್ಛಾ ಪಡ್ತೀನಿ. ಅದೇನು ಅಂದ್ರೆ, ವಚನ ಅಂದ್ರೆ ಬರ್ದದ್ದೇ ಅಂತ ಅಲ್ಲ, ವಚನಕ್ಕೆ ಬೇರೆ ಅರ್ಥನೂ ಅದ ಅನ್ನೋದನ್ನ 1-2 ಉದಾಹರಣೆಗಳನ್ನ ನಿಮ್ಗೆ ಹೇಳ್ತೇನೆ ನೋಡಿ. ನಿಜಗುಣ ಶಿವಯೋಗಿ ಅವರು ಕೈವಲ ಪದ್ಧತಿ ಅಂತ ಒಂದು ಗ್ರಂಥವನ್ನು ರಚಿಸ್ಯಾರ. ಅದು ಶಿವಯೋಗಕ್ಕೆ ಸಂಬಂಧಿಸಿದಂಗಾನೆ. ಆ ಗ್ರಂಥದ ಮೊದಲನೆಯ ಪದ್ಯದ ಒಂದು ಪಲ್ ಏನದ ಅಂತಂದ್ರ, ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕುತಿ ಅಂತದ. ಆಗ ಶ್ರೀ ಗುರುವಿನ ವಚನ, ಉಪದೇಶ ಇವುಗಳನ್ನ ಆಲಿಸಿದ್ರ ನರರಿಗೆ ಮುಕ್ತಿ ಸಿಗ್ತದ ಅಂತಂದ್ರ, ಯಾರು ಶಿವಯೋಗದ ದೀಕ್ಷೆಯನ್ನು ಕೊಡ್ತಾರೋ ಅವರೆಲ್ಲ ಇಂಥವ್ರೆ. ಇದ್ದಾಗ ಅವರೆಲ್ಲರೂ ವಚನಗಳನ್ನ ಬರೀತಾರೆ ಅಂತ ಅಲ್ಲಲ್ಲ, ಬರ್ದಾರಂತನೂ ಅಲ್ಲ. ಅಂದ್ರ ಈ ವಚನ ಅಂದ್ರೆ ಏನು ಅಂತಂದ್ರ, ಈ ಒಂದು ಅರ್ಥದ ಹಿನ್ನೆಲೆಯಲ್ಲಿ ಲಕ್ಷಿಸಿದ್ರ ಅದು ಮಂತ್ರ ಅಂತ. ಶ್ರೀ ಗುರು ಉಪದೇಶ ಮಾಡ್ತಾನ, ಮಂತ್ರ ಕೊಡ್ತಾನ, ಆಸನ ಹೇಳ್ತಾನ. ನಿಮ್ಗ ಅದನ್ನ ಪಾಲಿಸುವಂತ ಒಂದು ಮಂತ್ರವನ್ನ ಇದನ್ನ ಪ್ರಯೋಗಿಸುವಂತ ರೀತಿಯನ್ನ ಹೇಳ್ತಾನೆ. ಹೇಳಿದ ನಂತರ ನೀವು ಅದನ್ನ ಮುಂದುವರಿಸಲಿಕ್ಕೆ ಅವಕಾಶ ಕೊಡ್ತಾರ ಅನ್ನೋದು ಇಲ್ಲಿ ಅರ್ಥ ಆಗ್ತದ ನೋಡಿ. ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗಲಹುದು.